ಕರ್ನಾಟಕ ನ್ಯೂಸ್ ಬೀಟ್ ನ ಅಮ್ಮಂದಿರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇರುವ ಸ್ಪೆಷಲ್ ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಅಮ್ಮ ಅನ್ನೋ ಪದವೇ ಅದ್ಭುತ. ಆ ಒಂದು ಪದಕ್ಕೆ ಎಷ್ಟೇ ಅರ್ಥ ಕೊಟ್ರು ಕಡಿಮೆನೆ. ಅಮ್ಮ ಅಂದ್ರೆ ತ್ಯಾಗ, ಸಂತೋಷ, ಮಮತೆ, ಕರುಣೆಯ ಪ್ರತೀಕ ಅಂತಾನೆ ಹೇಳ್ಬೋದು. ಅಮ್ಮ ಅನ್ನೋ ಪದಕ್ಕೆ ಬೇರೆ ಯಾವುದೇ ರೀತಿಯ ವ್ಯಾಖ್ಯಾನ ಇಲ್ಲ ಅನ್ಸತ್ತೆ. ಅವಳೇ ಅದ್ಭುತ. ನಮ್ಮ ಒಂದು ಸಂತೋಷದಲ್ಲಿ ಸುಖ ಕಾಣೋದಂದ್ರೆ ಅದು ತಾಯಿ ಮಾತ್ರ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನೋ ಗಾದೆ ಮಾತು ಕೇಳಿರ್ತೀರ. ಆ ಗಾದೆ ಮಾತಿನಂತೆ ದೇವರಿಗಿಂತ ಮಿಗಿಲಾದವರು ಆ ತಾಯಿ ಮಾತ್ರ. ಅಂತಹ ತಾಯಿಗೋಸ್ಕರ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ನ ತಾಯಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಈ ತಾಯಿ ಬಗ್ಗೆ ಯಾರೆಲ್ಲ ಏನೆಲ್ಲ ಹೇಳ್ತಾರೆ ಬನ್ನಿ ಈ ಒಂದು ಎಪಿಸೋಡ್ ನಲ್ಲಿ ನೋಡ್ತಾ ಹೋಗೋಣ. ನಾನು ಆಗ್ಲೇ ಹೇಳಿದಾಗೆ ತಾಯಿ ಅಂದ್ರೇನೆ ಒಂದು ಅದ್ಭುತ. ತಾಯಿ ಪ್ರೀತಿ ಮುಂದೆ ಬೇರೆ ಯಾವುದೇ ಪ್ರೀತಿ ಸರಿಸಾಟಿ ಇಲ್ಲ ಅಂತಾನೆ ಹೇಳ್ಬೋದು. ಸೊ ದೇವರು ಕೂಡ ತನ್ನ ರೂಪದಲ್ಲಿ ತಾಯಿಯನ್ನ ಸೃಷ್ಟಿಸಿದಾನೆ ಅಂತಾನೆ ಹೇಳ್ತಾರೆ. ಸೊ ಇವತ್ತು ನಮ್ಮೊಟ್ಟಿಗೆ ಬ್ಯೂಟಿಫುಲ್ ಮದರ್ಸ್ ಇದ್ದಾರೆ. ಅವರ ತಾಯಿ ಬಗ್ಗೆ ಅವ್ರ ಬಗ್ಗೆ ಅವ್ರು ಏನ್ ಹೇಳ್ಕೊಂತಾರೆ ಬನ್ನಿ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಎಲ್ಲಾ ಅಮ್ಮಂದಿರಿಗೆ ತಾಯಿ ದಿನಾಚರಣೆ ಶುಭಾಶಯಗಳು. ಮೊದಲನೇದಾಗಿ ಇವತ್ತು ಮದರ್ಸ್ ಡೇ. ಸೊ ನಿಮ್ಮ ಮದರ್ಸ್ ಡೇ ಎಷ್ಟು ಸ್ಪೆಷಲ್? ನಿಮಗೆ ಈ ಮದರ್ಸ್ ಡೇ ಎಷ್ಟು ಸ್ಪೆಷಲ್ ಅಂತ ಹೇಳೋದಾದ್ರೆ? I lost my mother about 20 years back, but as long as she was there, she was a great enthusiast of education. She saw that we all daughters, we all were graduates, because those days graduation was a benchmark. So ಅವರಿಂದಾನೇ ಅವ್ರು ಓದಿಸಿದ್ದಕ್ಕೆ ನಾವೆಲ್ಲ we retired as bank officers from different banks. She always encouraged girls education. ಮ್ಯಾಮ್, ನಿಮಗೆ ನಿಮ್ಮ ಅಮ್ಮ ಎಷ್ಟು ಸ್ಪೆಷಲ್? ಇಲ್ಲ, ನಮ್ಮ ತಾಯಿ ಇಲ್ಲ. ಅವರು ಇವಾಗ ಎಷ್ಟು ಮಿಸ್ ಮಾಡ್ಕೊಂತ ಇದ್ರಿ ನಿಮ್ ತಾಯಿನ? ತುಂಬಾನೇ ಮಿಸ್ ಮಾಡ್ಕೋತೀವಿ. ಅವ್ರದ್ದೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಅವ್ರು ಬಿಟ್ರೆ ಇನ್ನೇನು ದೇವ್ರು, ಇನ್ನ ಅವರೇ ತಾಯಿಯೇ ದೇವ್ರು. ಅಮ್ಮ, ನಿಮ್ಮ ಒಂದು ಮದರ್ಹುಡ್ ಆದ ನಂತರ ಎಷ್ಟೆಲ್ಲ ಬದಲಾವಣೆ ಆಯ್ತು? ಈ ತಾಯಿ ಅನ್ನೋದು ಎಷ್ಟೆಲ್ಲ ಬದಲಾವಣೆ ಮಾಡ್ತು ನಿಮ್ಮ ಜೀವನದಲ್ಲಿ? ನಮ್ಮ ಜೀವನದಲ್ಲಿ ಏನು, ನಮ್ಮ ತಾಯಿ ಹಳೆ ಕಾಲದಲ್ಲಿ ಇದ್ದಂಗೆ ಇವಾಗ ಇಲ್ಲ. ಮುಂಚೆ ಒಂದು ಹಳೆ ಪದ್ಧತಿ, ಹಳೆ ಇದು ಅದೆಲ್ಲ ಇತ್ತು. ಇವಾಗ ಎಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ನಾವು ಹೇಳೋದು ಯಾರು ಕೇಳಲ್ಲ ಇವಾಗ. ಹಳೆ ಇದೆಲ್ಲ ನೀವು ಬಿಟ್ಬಿಡು, ಇವಾಗ ಜನ್ರೇಷನ್ ಬೇರೆ, ನೀನು ಅದೇ ಇಟ್ಕೊಂಡು ಇದು ಮಾಡಬೇಡ ಅಂತಾರೆ. ನಮಗೆ ಅದೇ ಬರುತ್ತೆ. ನಮ್ಮ ತಾಯಿ ಹೇಳಿಕೊಟ್ಟಿದ್ದೆ ನಮಗೆ ಅದೇ ಮಾಡಬೇಕು, ಆ ಥರನೇ ಇರಬೇಕು ಹಂಗೇಂತ ಅನಿಸುತ್ತೆ. ಆದರೆ ಮಕ್ಕಳು ಕೇಳಲ್ಲ ಇವಾಗ. ಅದರಿಂದ ಬಿಟ್ಬಿಟ್ಟಿದ್ವಿ. ಅವ್ರ ಇಷ್ಟಕ್ಕೆ ಅವ್ರು ಬಿಡಲಿ, ನಮ್ಮ ಇಷ್ಟಕ್ಕೆ ನಾವು ಇರೋಣ ಅಷ್ಟೇ. ನಮ್ಮ ಅಮ್ಮ ಹೇಳ್ಕೊಟ್ಟಂಗೆ ನಾವು ಇದ್ದೀವಿ. ಆದರೆ ಇವಾಗ ಮೊಮ್ಮಕ್ಕಳೆಲ್ಲ ಅವ್ರು ಇದರಲ್ಲಿ ಇದ್ದಾರೆ. ನಾವು ಏನು ಹೇಳಂಗೆ ಇಲ್ಲ ಅಷ್ಟೇ. ನಮ್ಮ ಅಮ್ಮನ ಬಗ್ಗೆ ಅಷ್ಟೇ ಹೇಳ್ಬೇಕಂದ್ರೆ ಅಷ್ಟೇ. ನಮಗೆ ನಿಮ್ಮ ಅಮ್ಮ ಇವಾಗ್ಲೂ ಇದ್ದಾರಾ? ಇಲ್ಲಪ್ಪ, ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ, ಇಬ್ಬರು ಇಲ್ಲ. ತುಂಬ ಕಷ್ಟ ಫೀಲಿಂಗ್ಸ್. ಎಷ್ಟು ಮಿಸ್ ಮಾಡ್ಕೊಂತೀರಾ ನಿಮ್ಮ ತಾಯಿನ? ತುಂಬ ಮಿಸ್ ಮಾಡ್ತೀನಿ. ಪಾಪ ಹುಷಾರಿಲ್ಲದೇನೆ ಮಲ್ಕೊಂಡಿದ್ರು. ಅಷ್ಟು ಸೇವೆ ಮಾಡಿದ್ವಿ. ನಾನು ನನ್ನ ತಂಗಿ ಇಬ್ಬರೇ ಇರೋದು, ಗಂಡು ಮಕ್ಕಳಿಲ್ಲ. ಅದರಿಂದ ನಾ ಸ್ವಲ್ಪ ದಿವಸ ಇಟ್ಕೊಂಡಿದ್ದೆ, ನನ್ನ ತಂಗಿ ಸ್ವಲ್ಪ ದಿವಸ ಇಟ್ಕೊಂಡಿದ್ದೆ. ಕಡೆಯಲ್ಲಿ ನನ್ನ ತಂಗಿ ಹತ್ರನೇ ಹೋದರು ಅವರು. ನಮ್ಮ ತಂದೆ ನನ್ನ ಹತ್ರ ಹೋದರು, ನಮ್ಮ ತಾಯಿ ತಂಗಿ ಹತ್ರ ಹೋದರು. ಅದರಿಂದ ನಾನು ಬರೋ ತನಕ ಜೀವ ಇಟ್ಕೊಂಡಿದ್ರು. ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಇದ್ವಿ. ಕಿಡ್ನಿ ಪ್ರಾಬ್ಲಮ್ಮು ಅದು ಇದು ಏನೇನೋ ಇತ್ತು. ಅದಕ್ಕೆ ಮಗಳನ್ನ ಕರೆಸು, ನಾನು ನೋಡಬೇಕು ಅಂದರು. ಸರಿ ಅಂತ ನಾನು ಹೋಗಿ ಮುಟ್ಟಿ ಇದು ಮಾಡಿದೆ. ಮಾರನೇ ದಿವಸ ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ನೋದು ನೈಟೇ ನನಗೋಸ್ಕರ ಕಾಯ್ತಾ ಇದ್ದಂಗೆ ಇತ್ತು. ಆವಾಗಲೇ ಇದು ಮಾಡಿಬಿಟ್ರು. ತುಂಬ ನನಗೆ ಫೀಲಿಂಗ್ ಆಯಿತು. ಇವಾಗ ನಿಮ್ಮ ತಾಯಿ ಜೊತೆ ಒಂದು ಅದ್ಭುತ ಮೆಮೊರಿನ ನೀವು ಇವಾಗ ನೆನ್ಸ್ಕೊಳ್ಳೋದಾದ್ರೆ, ಒಂದು ಅದ್ಭುತ ನೆನಪು ಅಂತ ಇದ್ರೆ ತಾಯಿ ಜೊತೆ ಅಂತಿದ್ರೆ ಅದು ಯಾವುದು? ಏನಿಲ್ಲ, ಅವ್ರು ಅಡಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ನೆನಪು ಅದೇ. ಅವ್ರ ಥರ ಅಡಿಗೆ ನಮಗೆ ಬರಲ್ಲ. ಸೊಪ್ಪಿನ ಹುಡಿ ಇದೆಲ್ಲ ಫೇಮಸ್. ಅವ್ರ ಕೈ ಪಕ್ವ ಅದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ಏನೋ ಕಲ್ತಿದ್ದೀವಿ ಅವರಿಂದ, ಆದ್ರೂ ಆ ರುಚಿ ನನಗೇನು ಬಂದಂಗಿಲ್ಲ. ಅದೇ ನನಗೆ ಇವಾಗ ಏನು ಮಾಡಿದ್ರು ಅವ್ರ ಥರ ಬರ್ತಾ ಇಲ್ಲ. ಅದಕ್ಕೆ ಏನೋ ಮಾಡ್ತೀವಿ ನಾವು ಎಲ್ಲ ಹಾಕ್ತೀವಿ, ಚೆನ್ನಾಗಿದೆ ಅಂತಲೇ ಅಂತಾರೆ. ಆದರೆ ನನ್ನ ಮನಸ್ಸಿಗೆ ನಮ್ಮ ತಾಯಿ ಮಾಡ್ದಂಗೆ ನಂಗೆ ಇಲ್ಲ ಅಂತ ಅನ್ಸುತ್ತೆ.
ಅರ್ಥ ನಾನು ಹೇಳ್ಬೇಕು ನನ್ನ ಅಮ್ಮನ ಬಗ್ಗೆ. ಈಗ್ಲೂ ನಿಮ್ಮ ಅಮ್ಮನ ನೆನ್ಸ್ಕೋತೀರಾ ಅಡಿಗೆ ಮಾಡೋ ಟೈಮಲ್ಲೆಲ್ಲ? ಖಂಡಿತವಾಗಿ ನಮ್ಮ ಅಮ್ಮನ ನೆನ್ಸ್ಕೊಳ್ದೇನೆ ಮಾಡಲ್ಲ. ಅವ್ರು ಹೇಳಿಕೊಟ್ಟಿದ್ದಂಗೆ ಏನೇನು ಮಾಡಬೇಕು ಅನ್ನೋದು ನೋಟ್ಬುಕ್ಕಲ್ಲಿ ಬರೆದು ಇಟ್ಕೊಂಡು ಅದೇ ಪ್ರಕಾರ ನಾನು ಇವಾಗ ಮಾಡೋದು ಅದೆಲ್ಲ ಈಗಲೂ ನಾನು ಬುಕ್ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದು ಮೊದಲಿಂದ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅವಲೇ ಮಾಡಿ ಅವಲೇ ಬಡಿಸಿ ಎಲ್ಲ ಮಾಡಿದ್ರು. ಮದುವೆ ಆದಮೇಲೆ ನಮ್ಮ ಅತ್ತೆ ಮಾಡ್ತಿದ್ರು. ಅವ್ರಿಗೂ ಹುಷಾರಿಲ್ಲದೆ ಆದಮೇಲೆ ನನಗೆ ಬಂತು. ಆವಾಗ ನನಗೆ ನಮ್ಮಮ್ಮ ಬರೆದು ಕೊಟ್ಟ ಬುಕ್ಕು ನನಗೆ ಉಪಯೋಗ ಆಗಿತ್ತು. ಅದನ್ನ ಇಟ್ಕೊಂಡು ಈಗಲೂ ನಾನು ಅದನ್ನೇ ಪ್ರಕಾರ ಅದೇ ಮೆಥಡಲ್ಲಿ ಅಡುಗೆ ಮಾಡಿ ಅದು ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳೋದು ತಾಯಿ ಕೈ ರುಚಿನೇ ಒಂಥರ ಸ್ಪೆಷಲ್. ಕೈ ತುತ್ತಾಕೋರು ನೈಟಲ್ಲಿ ಬೆಳ್ಳಿದಿಂಗಳಿದ್ದಲ್ಲಿ ಊಟ ಇದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಬರುತ್ತಾ ಅಂತ ಅನ್ಸುತ್ತೆ ಅಷ್ಟೇ. ನಿಮಗೆ ನಿಮ್ಮ ತಾಯಿ ಎಷ್ಟು ಸ್ಪೆಷಲ್ ಅಂತ ನಿಮ್ಮ ತಾಯಿನ ಇವಾಗ ನೆನ್ಸ್ಕೊಳ್ಳೋದಿದ್ರೆ? ನಮಗೂ ಈಗೇನು ತಾಯಿ ಇಲ್ಲ, ಆದರೆ ಒಂದು ಗಾದೆ ಮಾತು ಏನದಂದರೆ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತಂದು ಹೇಳಿ. ಹಾಗಾಗಿ ನಾವು ಸಾಮಾನ್ಯವಾಗಿ ಮಕ್ಕಳು ಸರಿಯಾದ ಒಂದು ರೀತಿಯಲ್ಲಿ ಬರಬೇಕು ಅಂತಂದರೆ ತಾಯಿಗೆ ತಾಯಿ ಗುಣಗಳೇ ಮಕ್ಕಳಿಗೆ ಬರ್ತದೆ. ಆ ತಾಯಿಯೇ ಸರಿಯಾಗಿರಬೇಕು. ಇಲ್ಲ ಅಂದರೆ ಯಾಕಂದರೆ ತಂದೆ ಹೆಚ್ಚಾಗಿ ಮನೆಯೊಳಗೆ ಇರಲ್ಲಲ್ಲ, ತಾಯಿ ಏನು ಗುಣಗಳು ಬರ್ತಾವೋ ತಾಯಿ ಗುಣಗಳೇ ಮಕ್ಕಳು ಗುಣಗಳು ಬರ್ತಾವೆ. ಆಮೇಲೆ ಒಂದು ಅಡುಗೆ ಹೇಳಬೇಕು ಅಂದರೆ ಮಕ್ಕಳು ಯಾಕೆ ಎಲ್ಲರೂ ಹೋಟ್ಲುಗಳಿಗೆ ಎಲ್ಲ ಹೊರಗೆ ಹೋಗ್ತಾ ಇದ್ದಾರೆ ಅಂದರೆ ಆಧ್ಯಾತ್ಮಿಕ ಜೀವನ ಇಲ್ಲ. ಅಡುಗೆ ರುಚಿ ಆಗಬೇಕು ಅಂದರೆ ಮಕ್ಕಳ ತಾಯಿಯ ಮೇಲೆ ಆ ಪ್ರೀತಿ ಬರಬೇಕು ಅಂತಂದರೆ ಆ ತಾಯಿ ಅಡುಗೆ ಮಾಡಬೇಕಾದ್ರೆ ಭಗವಂತನ ಸ್ಮರಣೆ, ವಾಯುದೇವರ ಸ್ಮರಣೆ, ರಾಯರ ಸ್ಮರಣೆ ಇದೆಲ್ಲ ಮಾಡ್ಕೊಂಡು ಅಡುಗೆ ಮಾಡಿದರೆ ಆ ಮಕ್ಕಳು ಕೂಡ ತಾಯಿ ಅಂತೇಳಿ ಪ್ರೀತಿ ಮಾಡ್ತಾರೆ. ಹಾಗಾಗಿ ಮಕ್ಕಳು ಇದು ಹೋಗ್ಬಿಡ್ತಾರೆ. ಇದು ಲೌಕಿಕ ಜೀವನ ಇವಾಗ ಭಾಳ ಆಗ್ಯದ. ಲೌಕಿಕ ಜೀವನದೊಳಗೆ ಸುಖ ಇಲ್ಲ, ಇದೆ ಆದರೆ ಕ್ಷಣಿಕ. ಇದು ಆಧ್ಯಾತ್ಮಿಕ ಅಂಬೋದು ಇದು ಪರಲೋಕಕ್ಕೆ ಸಾಧನ ಆಗ್ತದೆ. ಇದು ಹಾಗಾಗಿ ಇಷ್ಟು ಇರಬೇಕು ಅಂತ ನನ್ನ ಉದ್ದೇಶ. ನಿಮ್ಮ ಆ ಟೈಮಿಗೆ ಇದ್ದಿದ್ದಕ್ಕೂ ಇವಾಗದ ಜನ್ರೇಷನ್ಗೂ ತುಂಬ ಡಿಫ್ರೆನ್ಸ್ ಆಗಿದೆ. ಇವಾಗ ನಮ್ಮ ಜನ್ರೇಷನ್ಗೂ ನಿಮ್ಮ ಜನ್ರೇಷನ್ಗೂ ಇವಾಗ ಏನಂದ್ರೆ ನಮ್ಮ ಅಮ್ಮಂದಿರ ಕಾಲಕ್ಕೆ ನಮ್ಮ ಅಜ್ಜಿಯಂದಿರ ಕಾಲಕ್ಕೆಲ್ಲ ಹೆಂಗೆ ಅಂದರೆ ಮನೆಯಲ್ಲಿ ಒಂದು ತುಂಬು ಕುಟುಂಬ ಇತ್ತು. ಇವಾಗ ಹಂಗಿಲ್ಲ. ಒಂದು ಮನೆಯಲ್ಲಿ ತಂದೆ ತಾಯಿ ಇಬ್ರು ಮಕ್ಳು ಅಥವಾ ಒಬ್ರು ಮಕ್ಕಳು. ನೀವಿದ್ದಂಥ ಸಂದರ್ಭದಲ್ಲಿ ಹೆಂಗಿತ್ತು ನಿಮ್ಮ ಕುಟುಂಬ ಎಲ್ಲ ಅಂತ? ಅವಾಗ ನಾವಿದ್ದಾಗ ಕೂಡ ಜಾಯಿಂಟ್ ಫ್ಯಾಮಿಲಿ ಏನು ಇದ್ದಿಲ್ಲ. ಅವಾಗೇ ಜಗಳ ಶುರುವಾಗ್ಬಿಟ್ಟವು. ಆಗಲೇ ತಾಯಿ ಮಕ್ಕಳಿಗೆ ಇದುಗಳೇ ನಮ್ಮ ತಾಯಿ ಅವರು ನಮ್ಮ ಮಾಮಂದರು ಅವರಿಗೆ ಆವಾಗಲಿಂದನೇ ಇದಾಗ್ಬಿಟ್ಟಿದ್ದು. ಅದು ಮೊದಲಿಂದ ಬಂದಿದ್ದು ಈಗ ಹೆಚ್ಚಾಗೈತೆ ಇವಾಗಿದ್ದು. ಹಾಗಾಗಿ ಜಗಳದಿಂದ ಮನಸ್ಸುಗಳು ಕಲಿತಾ ಇಲ್ಲ ಒಬ್ರಿಗೊಬ್ರಿಗೆ. ನನ್ನ ಮಾತು ಇನ್ನೊಬ್ರಿಗೆ ಸರಿ ಇಲ್ಲ, ಇನ್ನೊಬ್ಬ ಮತ್ತೊಬ್ರಿಗೆ ಸರಿ ಹೋಗೋದಿಲ್ಲ. ಹೀಗಾಗಿ ಹೊಂದಾಣಿಕೆ ಇಲ್ಲ. ಮನೆಯೊಳಗೆ ಹೊಂದಾಣಿಕೆ ಬೇಕು, ತ್ಯಾಗ ಬೇಕು. ಮೊದಲಿಗೆ ಮನುಷ್ಯಗೆ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಇದ್ರೆ ಏನೋ ಸ್ವಲ್ಪ ಪರವಾಗಿಲ್ಲ, ದುರಾಸೆ ಇದ್ರೆ ಏನದು ಏನದ? ಈಗ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿರ್ತೀವಿ, ಮನೆಯೊಳಗೆ ಯಾರ ಜನ ಇದ್ದಾರ? ಒಬ್ಬರ ಇಬ್ಬರು ಇರೋದು, ಮಾತಿಲ್ಲ ಕತೆ ಇಲ್ಲ. ಮನುಷ್ಯ ಹುಚ್ಚಾಗಿ ಹೋಗ್ಬಿಡ್ತಾನೆ ಮನುಷ್ಯ. ಈ ಮನುಷ್ಯಗೆ ಜನ ಸಂಪರ್ಕ ಬೇಕು. ನಂದೇ ನಡಿಬೇಕು ಮನೆಯೊಳಗೆ ಅಂದ್ರೆ ನಡೆಯೋದಿಲ್ಲ. ಎಲ್ಲರೂ ಸಹಕಾರ ಬರಬೇಕು. ಸರಿಯಾದ ಜೀವನದಲ್ಲಿ ಹೋಗಬೇಕು ಅಂತಂದರೆ ಸರಿಯಾದ ಮಾರ್ಗ ಬೇಕಲ್ಲ. ಈಗ ಮನೆಯೊಳಗೆ ಒಂದು ವಾತಾವರಣ ಇರ್ತವೆ, ಹೊರಗಡೆ ಒಂದು ವಾತಾವರಣ ಇರ್ತದೆ. ಮನೆಯೊಳಗೆ ಯಾರ ಮಾತು ಕೇಳಬೇಕು? ತಂದೆ ತಾಯಿಗ ಇದು ಅಭಿಪ್ರಾಯಗಳೇ ಬೇರೆ ಇರ್ತದೆ. ತಂದೆ ಮನಸ್ಸೇ ಬೇರೆ, ತಾಯಿ ಮನಸ್ಸೇ ಬೇರೆ. ಅಲ್ಲಿ ಹೊಂದಾಣಿಕೆ ಇರೋಕೆ ಮೊದಲಿಗೆ ತಂದೆ ತಾಯಿಯಲ್ಲಿ ಮನಸ್ಸು ಕಲ್ತಿದ್ದು ಹೊಂದಾಣಿಕೆ ಇದ್ದರೆ ಮಕ್ಕಳು ಮುಂದಕ್ಕೆ ಬರ್ತಾರೆ. ದೇವ್ರ ಸ್ಮರಣೆ ಇಲ್ಲ ಇವಾಗ. ದೇವ್ರು ಬೇಡ ಅಂತಾರೆ. ಯಾರನ್ನ ಮನೆಯೊಳಗೆ ಮಾಡ್ತಿದ್ದಾರೆ ಅಂದರೆ ಬಿಟ್ಟು ಹೋಗ್ಬಿಡ್ತಾರೆ. ಅಕ್ಕಪಕ್ಕ ಮನೆಯೊಳಗೆ ಹಾಡುಗಳು ಅವು ಹೇಳ್ತಾ ಇದ್ದರೆ ಕೇಳೋದಿಲ್ಲ ಅದನ್ನು. ಹೀಗಾಗಿ ಇದು ಭಾಳ ಆಧ್ಯಾತ್ಮಿಕದೊಳಗೆ ಹೋಗ್ಬೇಕು ಈ ಒಂದು ಜೀವನ ಅಂಬೋದು. ಹಾಗಾಗಿ ಸುಗಮ ಆಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಸೊ ನಮ್ಮ ಜೊತೆ ಇವಾಗ ಅಮ್ಮ ಮಗ ಇಬ್ರು ಇದ್ದಾರೆ. ಇಷ್ಟೊತ್ತು ಬ್ಯೂಟಿಫುಲ್ ಮಾಮಿಸ್ ಮಾತಾಡಿದ್ರು, ಇವಾಗ ಅಮ್ಮ ಮಗ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ಸೊ ನಿಮ್ಮ ಮಗನೂ ಜೊತೆಯಲ್ಲಿದ್ದಾರೆ. ಸೊ ನಿಮ್ಮ ಅಮ್ಮ ಆದ ನಂತರ ಅಂದ್ರೆ ಮದರ್ಹುಡ್ ಆದ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ನೀವು ನೋಡಿದ್ದೀರಾ ಅಂತ? ಮದರ್ಹುಡ್ ಇನ್ ದ ಸೆನ್ಸ್ ಅಂದರೆ ನಮಗೆ ಪೇರೆಂಟ್ಸ್ ಲಾಸ್ಟ್ ಆಗಿ ಮೋರ್ ದೆನ್ 40 years. ಆಮೇಲೆ ಮೈ ಮದರ್ ತುಂಬ ಎಜುಕೇಟೆಡ್ ಏನಿಲ್ಲ. ಅವರು ಒಂದೇ ಹೇಳಿದ್ದೇನೆಂದರೆ ಯು ಶುಡ್ ಕಮ್ ಔಟ್, ಯು ಸ್ಟಡಿ, ವರ್ಕ್ ಅಟ್ ಎನಿ ಕಾಸ್ಟ್. ಜಾಬ್ಲಿ ಲೀವ್ ಮಾಡಬಾರ್ದು. ಸೊ ಯು ಶುಡ್ ಕೀಪ್ ಗೋಯಿಂಗ್ ಆನ್. ವರ್ಕ್ ಈಸ್ ದ ಮೋಟಿವೇಶನ್. ಸೊ ಐ ವಾಸ್ ವರ್ಕಿಂಗ್ ಇನ್ BSNL. ಜಸ್ಟ್ ರಿಟೈರ್ಮೆಂಟ್ ಆಯಿತು 60 years. ಸೊ ನಮಗೆ ಮೋಟಿವೇಶನ್ ಏನಂದರೆ ನಮ್ಮ ಮಕ್ಕಳು ಓದಬೇಕು ಅಂತ. ಸೊ ಅವ್ರ ಚಾಯ್ಸ್. ನಾವು ಈಗ ನಾನೇನೋ BCom ಓದು, ಎಂಜಿನಿಯರ್ ಓದು ಅನ್ನೋದು ಇಟ್ಸ್ ಕಾಮನ್. ಸೊ ಅವ್ರಿಗೇನು ಬೇಕು ಅನ್ನೋದನ್ನ ಚೂಸ್ ಮಾಡಿ ಓದಿಸಿರೋದು. ದಟ್ಸ್ ಇಟ್.
ಓಕೆ ಸರ್, ನಿಮಗೆ ನಿಮ್ಮ ಅಮ್ಮ ಎಷ್ಟು ಸ್ಪೆಷಲ್ ಅಂತ? ಅವ್ರಿಗೆ ಚಿಕ್ಕ ವಯಸ್ಸಿಂದ ತುಂಬಾ ತೊಂದರೆ ಕೊಟ್ಟಿರ್ಬೋದು ನಾನು, ಆದರೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ರು. ಪ್ಲಸ್ ಚೆನ್ನಾಗಿ ಎಜುಕೇಷನ್ ಕೊಟ್ಟರು, ಏನು ಓದಬೇಕು ಅಂದ್ರೂ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಫಸ್ಟ್ ITಯಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಒಂದು 5 years ITಯಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ ಕೆರಿಯರ್ ಸ್ವಿಚ್ ಮಾಡಬೇಕು ಅಂತ ಅನ್ನಿಸ್ತು, ಪೈಲಟ್ ಟ್ರೈನಿಂಗ್ ಮಾಡಬೇಕು ಅನಿಸ್ತು. ಸೊ ಅವ್ರ ಹತ್ರ ಮಾತಾಡಿದೆ, ಅಪ್ಪ ಅಮ್ಮ ಹತ್ರ. ದೇ ವರ್ ವೆರಿ ಸಪೋರ್ಟಿವ್. ನನಗೆ ಅಪ್ಪ ಅಮ್ಮ ಇಬ್ಬರೂ ಏನೇ ನಾನು ಸ್ಟೆಪ್ ತೊಗೊಂಡ್ರು ಎಲ್ಲದಕ್ಕೂ ಅವ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ, ಯಾವುದಕ್ಕೂ ಬೇಡ ಅನ್ನೋದಿಲ್ಲ. ನಾನು ರೈಟ್ ಡಿಸಿಷನ್ ತೊಗೊತಿದ್ರೆ ದೇ ಆರ್ ಆಲ್ವೇಸ್ ಸ್ಟ್ಯಾಂಡಿಂಗ್ ಬೈ, ಯಾವುದಕ್ಕೂ ಬೇಡ ಅಂತ ಹೇಳಲ್ಲ. ಪ್ಲಸ್ ದಿಸ್ ಇಸ್ ಕರಿಯರ್ ಓರಿಯೆಂಟೆಡ್. ಅದರ್ ದೆನ್ ದ್ಯಾಟ್ ಈವನ್ ಹೆಂಗೆ ಹ್ಯುಮ್ಯಾನಿಟಿ ಆಗಿರಬೇಕು, ಒಳ್ಳೆತನ ಹೆಂಗಿರಬೇಕು, ಬೇರೆಯವ್ರಿಗೆ ಹೆಲ್ಪ್ ಹೆಂಗೆ ಮಾಡಬೇಕು ಎಲ್ಲ ಅವ್ರ ಹತ್ರ ಅಂತಾನೆ ಕಲ್ತಿದ್ದು. ಅವರು ನನ್ನ ತಂಗಿನೂ ಒಬ್ರು ಇದ್ದಾರೆ, ಈವನ್ ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ. ಅವಳು ಶಿ ಈಸ್ ಆಲ್ಸೋ ವರ್ಕಿಂಗ್ ಅಬ್ರಾಡ್, ಶಿ ಈಸ್ ಆಲ್ಸೋ ಸೆಟಲ್ಡ್. ವಿ ಆರ್ ಆಲ್ ಎಲ್ಲಿದ್ದೀವಿ ನಾವು ಇವಾಗ ಎಲ್ಲದಕ್ಕೂ ಕಾರಣ ಅವರೇ. ಅದರಿಂದ ಅಲಾಂಗ್ ವಿತ್ ಮೀ ಮೈ ವೈಫ್ ಆಲ್ಸೋ, ಶಿ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಯಾ, ಸೊ ಆಲ್ ಲೇಡೀಸ್ ಆರ್ ಆ್ಯಂಡ್ ಮೈ ಫಾದರ್ ಆಲ್ಸೋ. ಎಲ್ಲ ಮಗಳು ತಂದೆಗೆ ಡಿಪೆಂಡ್ ಆದ್ರೆ ಮಗ ತಾಯಿಗೆ ಡಿಪೆಂಡ್ ಆಗ್ತಾರೆ. ಅಂದ್ರೆ ತಾಯಿ ಜೊತೆ ಎಲ್ಲಾನು ಶೇರ್ ಮಾಡ್ಕೊಂತಾರೆ ಮಗ. ಸೊ ನೀವು ತಾಯಿ ಜೊತೆನೆ ಶೇರ್ ಮಾಡ್ತೀರಾ? ಇಲ್ಲ, ನಂದು ಆ ಥರ ಏನಿಲ್ಲ, ನಾನು ಇಬ್ಬರಿಗೂ ಶೇರ್ ಮಾಡ್ತಾಯಿದ್ದೆ. ನಮ್ಮ ಅಪ್ಪ ಜೊತೆ ಮೋಸ್ಟ್ಲಿ ಏನು ಬೇರೆ ಹೊರಗಡೆ ನಡೆಯೋದು, ಕ್ರಿಕೆಟ್ ಬಗ್ಗೆ ಇಲ್ಲ ಯಾವುದಾದ್ರೂ ಟೆಕ್ನಿಕಲ್ ಸ್ಟಫ್ ಇದ್ದರೆ ನಮ್ಮ ಅಪ್ಪ ಜೊತೆ ಮಾತಾಡ್ತಿದ್ದೆ. ಮನೆ ಬಗ್ಗೆ ಇದ್ದರೆ ಅಮ್ಮ ಜೊತೆ ಮಾತಾಡ್ತಿದ್ದೆ. ಪ್ಲಸ್ ಅವ್ರ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ, ನನಗೂ ಅಡುಗೆ ಹೇಳ್ಕೊಟ್ಟಿದ್ದಾರೆ ಅವರೇ. ಸೊ ಯಾರ ಜೊತೆನೂ ಅವ್ರು ಹೇಳ್ದಂಗೆ ಯಾರ್ದು ಡಿಪೆಂಡ್ ಆಗಬೇಡ, ಸೊ ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ. ಸೊ ಇಂಥದ್ದು ಆಲ್ರೌಂಡ್ ಕೇಪಬಿಲಿಟಿ ಕೊಟ್ಟಿದ್ದಾರೆ ಅವರು. ಸೊ ಐ ಆಮ್ ವೆರಿ ಹ್ಯಾಪಿ. ಅಮ್ಮ ಮಾಡೋ ಯಾವ ಅಡುಗೆ ನಿಮಗೆ ತುಂಬಾ ಇಷ್ಟ? ಅವರು ಮಾಡೋ ಎಲ್ಲನೂ ಚೆನ್ನಾಗೇ ಮಾಡ್ತಾರೆ. ಬೆಂಡೆಕಾಯಿ ಸಾರು ಅವರು ಯಾವಾಗಲೂ ಕೇಳಿ ಮಾಡಿಸ್ಕೊತೀನಿ. ಮತ್ತು ಆಲೂಗಡ್ಡೆ ಪಲ್ಯ. ಅಮ್ಮನಿಗೆ ಏನಾದ್ರೂ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಮದರ್ಸ್ ಡೇ ಸ್ಪೆಷಲ್ ಆಗಿ? ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅದೇ ಅಷ್ಟೇ, ಬೇರೇನಿಲ್ಲ. ನೀವು ಮಗನಿಗೆ ಹೇಳೋದಾದ್ರೆ? ಏನಂದ್ರೆ ಅಲ್ಲ, ನಾನು ಓದಿಸೋದು ಇಟ್ಸ್ ಡಿಫ್ರೆಂಟ್. ಬಟ್ ಅವನು ಅದನ್ನ ತಗೊಂಡು ಓದಿಸಿ, ಇಲ್ಲ ನಮ್ಮ ಅಮ್ಮ ಅಪ್ಪ ಕಷ್ಟಪಡ್ತಿದ್ದಾರೆ, ಐ ಮಸ್ಟ್ ಗೋ ಹೆಡ್ ಆ್ಯಂಡ್ ಫಿನಿಶ್ ಇಟ್ ಅನ್ನೋದು ಒಂದು ಇದ್ದು ಈ ತುಂಬ ಆಬ್ಸ್ಟಿಕಲ್ಸ್ ಅಂಡರ್ಗೋ ಮಾಡ್ದ ಪೈಲಟ್ ಟ್ರೈನಿಂಗ್ಗೆ. ಬಟ್ ಈ ಸಕ್ಸೀಡೆಡ್ ಇಟ್. ಸೊ ಅದು ಮೇಯ್ನ್ ನಮಗೆ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹಿಮ್. ನಮ್ಮ ಫ್ಯಾಮಿಲಿಯಲ್ಲಿ ಇದುವರೆಗೂ ಪೈಲಟ್ ಅಂತ ಯಾರು ಇಲ್ಲ. ಆಮೇಲೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅದರಲ್ಲಿ ಇಷ್ಟೆಲ್ಲ ದೊಡ್ಡ ಫ್ಯಾಮಿಲಿ ಬೇರೆ ನಮ್ಮದು, ಅದರಲ್ಲಿ ಅವನು ಪೈಲಟ್ ಮುಗಿಸಿ ಬಂದಿದ್ದಾನೆ ಅಂದರೆ ವೆರಿ ಪ್ರೌಡ್ ಆಫ್ ಆ್ಯಂಡ್ ವೆರಿ ಕೈಂಡ್. ಸೊ ಇಬ್ರೂ ಹಂಗೇನೆ ಹೆಲ್ಪ್ ಮಾಡಬೇಕು ಅಂದ್ರೆ ಹೆಲ್ಪ್ ಮಾಡ್ತಾರೆ. ಸೊ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಬೋತ್ ಆಫ್ ದೆಮ್ ಆರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೀವು ಸೊಸೆ ಇವಾಗಿನ ಕಾಲದಲ್ಲಿ ಅತ್ತೆ ಸೊಸೆ ಜಗಳ ಈ ತರ ಒಂದು ಜಾಸ್ತಿ ಪಡ್ತಾ ಇದ್ವಿ. ಬಟ್ ನಿಮ್ಮ ಅತ್ತೆ ಸೊಸೆ ಬಾಂಡಿಂಗ್ ನೋಡಿದ್ರೆ ಅಮ್ಮ ಮಗಳು ತರನೇ ಇದ್ದೀರಾ. ಸೊ ನಿಮ್ಮ ಅತ್ತೆ ಬಗ್ಗೆ ನೀವು ಹೇಳೋದು? ಅವರು ಕೆಲಸ ಮಾಡಬೇಡ ಅಂದರೆ ಮಾಡ್ತಾರೆ ಅಷ್ಟೇ. ಬಟ್ ಹೊರತಾಗಿ ನಮ್ಗೆ ಹೆಂಗೆ ಬೇಕು ಹಂಗೆ ಇರಕ್ಕೆ ಬಿಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ನಾವು ತುಂಬ ಅಂಡರ್ಸ್ಟ್ಯಾಂಡಿಂಗಿಂದ ಇರ್ತೀವಿ. ನನ್ಗೆ ಹಿಂಗೆ ಬೇಕು ಅಂದರೆ ಹಾಗೆ. ಸೊ ಎದಕ್ಕೂ ಪ್ರೆಷರ್ ಹಾಕಲ್ಲ, ಹಿಂಗಿರಬೇಕು ಹಂಗಿರಬೇಕು ಅಂತ. ಹೆಂಗಿರಬೇಕು ಹಂಗಿರ್ತೀವಿ. ತಾಯಿ ಮನೆ ಬಿಟ್ಟು ಅತ್ತೆ ಮನೆ ಬಂದಾಗ ತಾಯಿ ಮನೆ ಫೀಲ್ ಕೊಡ್ತು ಅನ್ಸುತ್ತೆ. ಹಾಂ ಹೌದು, ತುಂಬ ಸಪೋರ್ಟಿವ್ ಇದ್ದಾರೆ. ನಿಮಗೆ ನಿಮ್ಮ ಅತ್ತೆ ಮಾಡೋ ಯಾವ ಫುಡ್ ಇಷ್ಟ ತುಂಬಾ? ಅವರು ಟೊಮೆಟೊ ಹಾಕಿ ದಾಲ್ ಹಾಕಿ ಒಂದು ಸಾರು ಮಾಡ್ತಾರೆ, ಅದು ತುಂಬ ಇಷ್ಟ. ನಿಮ್ಮ ಅಮ್ಮನನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಾದ್ರೆ ನಿಮ್ಮ ಅಮ್ಮ ಎಷ್ಟು ಸ್ಪೆಷಲ್ ನಿಮ್ಮ ಲೈಫಲ್ಲಿ ಅಂತ? ನಾನು ಏನಾಗಿರೋದು ನಮ್ಮ ಅಮ್ಮಯಿಂದಾನೆ ಇಲ್ಲಿ ಇರೋದು. ನಿಮ್ಮ ಅಮ್ಮ ಇವಾಗ ಏನ್ ಮಾಡ್ತಿದ್ದಾರೆ? ಅವ್ರು ಹೌಸ್ ವೈಫ್. ಸೊ ಅಮ್ಮನಿಗೆ ಮದರ್ಸ್ ಡೇ ವಿಶಸ್ ಹೇಳೋದಿದ್ರೆ? ಹ್ಯಾಪಿ ಮದರ್ಸ್ ಡೇ ಅಷ್ಟೇ. ಮತ್ತೆ ಎಸ್, ಒಂದಷ್ಟು ಬ್ಯೂಟಿಫುಲ್ ಮದರ್ಸ್ ನ ಮಾತಾಡಿಸಿದಾಯ್ತು. ಇವಾಗ ಮತ್ತಷ್ಟು ಮದರ್ಸ್ ನ ಮಾತಾಡೋ ಸಮಯ, ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಮೊದಲದಾಗಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ನೀವು ಮದರ್ಸ್ ಡೇನ ನಿಮ್ಮ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡಿದೀರಾ ಅಥವಾ ಸೆಲೆಬ್ರೇಟ್ ಮಾಡೋದಿದ್ರೆ ಹೆಂಗ್ ಮಾಡ್ತೀರಾ? ನಾವು ಅಮ್ಮನ ಜೊತೆ ಮದರ್ಸ್ ಡೇ ಅಂತಾನೆ ಸೆಲೆಬ್ರೇಟ್ ಮಾಡಲ್ಲ. ಸೊ ನಮಗೆ ಯಾವಾಗ ಎಮೋಷನಲಿ ಅವ್ರು ನನ್ನ ಜೊತೆ ಕನೆಕ್ಟ್ ಆಗ್ತಾರೆ ಅವತ್ತೆಲ್ಲ ನಾವು ಮಾತಾಡಿ ಅವ್ರ ಜೊತೆ ನಮ್ಮ ವಿಶಸ್ನ ಮತ್ತು ನಮಗೆ ಆಗುವಂಥ ದುಃಖಗಳನ್ನ ಖುಷಿನ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಪ್ರತಿ ಸಾರಿ, ಯಾಕೆಂದರೆ ಒಂದು ಮಗುಗೆ ತಾಯಿನೇ ತುಂಬ ಅಟ್ಯಾಚ್ಮೆಂಟ್, ಅದು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ. ಯಾಕೆಂದರೆ ತಾಯಿ ಏನು ಹೇಳ್ಕೊಡ್ತಾರೆ ಅದನ್ನೇ ಕಲಿತಾರೆ ಮಕ್ಕಳು. ಈಗ ನಾನು ಬಂದಂಥ ಸ್ಥಿತಿಯಲ್ಲಿ ನಮ್ಮ ತಾಯಿ 4th ಸ್ಟ್ಯಾಂಡರ್ಡ್ ಓದಿರೋದು,
ನಾನೀಗ ಒಂದು PU ಓದಬೇಕು ಅಂದ್ರೆ ಅವ್ರಿಗೆ ಆ ಟ್ರ್ಯಾಕ್ ಗೊತ್ತಿರಲ್ಲ, ಅವರಿಗೆ ಯಾವ ಥರ ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆ ಒಂದು ಸಿಚುವೇಶನಲ್ಲೂ ನಮಗೆ ಅಟ್ಲೀಸ್ಟ್ ನಮಗೇನು ಎಜುಕೇಷನ್ ಕೊಡಬೇಕು ಅದು ಕೊಟ್ಟಿದ್ದಾರೆ. ಇವತ್ತಿಗೂ ಅವ್ರ ದಾರಿನಲ್ಲೇ, ಅಂದರೆ ಯಾರಿಗೂ ಮೋಸ ಮಾಡದೆ ನಾವು ಡಿಫೆಂಡ್ ಮಾಡುವಂಥ ರೀತಿಯಲ್ಲಿ ಯಾವುದೇ ಒಂದು ಕೆಲಸ ಇರಲಿ ಮತ್ತೊಂದಿರಲಿ ಮೋಸ ಮಾಡದೆ ಡಿಫೆಂಡ್ ಮಾಡಿಕೊಂಡು ಮುಂದೆ ಸಾಗಲಿಕ್ಕೆ, ಜೀವನ ಸಾಗಲಿಕ್ಕೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಈಗೂ ಹಾಗೆ ಹಿಡ್ದಂಥ ಕೆಲಸ. ಅವರು ನಮ್ಮನ್ನು ಓದಿಸ್ಲಿಕ್ಕೆ ಒಳ್ಳೆ ಸ್ಕೂಲ್, ಒಳ್ಳೆ ಕಾಲೇಜ್ ವಿತೌಟ್ ನಾಲೆಜ್ ಆರಿಸಿದ್ದಾರೆ. ನಾವು ಹೇಗೆ ನಡಿಬೇಕು ಅನ್ನೋದು ಹೇಳ್ಕೊಟ್ಟಾಗ ನಾವು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀರಿ. ಈಗ ಅಮ್ಮನ ಜೊತೆ ಕಳೆದಂತ ಒಂದು ಅದ್ಭುತ ಮೆಮೊರಿನ ನೀವು ಇವಾಗ ಶೇರ್ ಮಾಡ್ಕೊಂಡಿದ್ರೆ? ನಾವು ಸ್ಕೂಲ್ಗೆ ಹೋಗಿ ಬರುವಾಗ ಅವ್ರು ಹೇಗೆ ಅಂದರೆ ನಮ್ಮನ್ನೆಲ್ಲ ದುಡಿದು ಸಾಕಬೇಕಿತ್ತು. ಅವರು ಬೆಳಗ್ಗೆ ಆದರೆ ಒಂದು 20 ಲೀಟ್ರ್ ಕ್ಯಾನ್ ತಲೆ ಮೇಲೆ ಹಾಲು, 20 ಲೀಟ್ರ್ ಕ್ಯಾನ್ ಮೊಸರು ಹಿಡ್ಕೊಂಡು ಹೋಗಿ ಮಾರಿ ಬಂದು ಸಾಕೋರು. ಈ ಒಂದು ವೀಕ್ಲಿ ಆ ಮೊಸರಿನಲ್ಲಿ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಮಾರ್ತಾಯಿದ್ರು. ನಾವು ಆ ವೀಕ್ಗೋಸ್ಕರ ಕಾಯ್ತಾ ಇದ್ರಿ. ಅವರು ಹಾಗೆ ನಮಗೆ ಅದರಲ್ಲಿ ರಾಗಿ ಹಿಟ್ಟು, ಸಕ್ಕರೆ ಹಾಕಿ, ಅಂದರೆ ಆ ಒಂದು ವಿಶೇಷತೆ ಈಗಿನ ಜನತೆಗೆ, ಈಗಿನ ಕಾಲದ ಮಕ್ಕಳಿಗೆ ಗೊತ್ತಿಲ್ಲ. ಅದನ್ನಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಏನು ಅಂತ, ಅಂದರೆ ಆ ಮೊಮೆಂಟ್ನ ವೆಯ್ಟ್ ಮಾಡ್ತಾ ಇದ್ರಿ. ಆಮೇಲೆ ನಾವು ಒಂದು ಮಾರ್ಕೆಟ್ಗೆ ಹೋದ್ರೂ, ಈಗ ನಾವು ಶಾಪಿಂಗ್ ಮಾಲೆಲ್ಲ ಟಕ್ ಅಂತ ಹೋಗ್ತಿರಲ್ಲ, ಹಂಗಿಲ್ಲ. ಅವ್ರಿಗೆ ಯಾವಾಗ ಹಬ್ಬ ಹರಿದಿನ ಆದರೆ ನಮ್ಮನ್ನು ಕರ್ಕೊಂಡು ಹೋಗೋರು. ಅಲ್ಲಿ ಪರ್ಚೇಸಿಂಗು ಅದು ಇದು ನೋಡಿಕೊಂಡು ಖುಷಿ ಬೀಳೇರಿ. ಸೊ ಆ ಮೊಮೆಂಟ್ಸ್ ಈಗ ಮಿಸ್ ಆಗುತ್ತೆ. ನಾವು ಅವ್ರನ್ನ ಕರ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಮತ್ತು ಏನು ಅಂದರೆ ಈಗ ಶಾಪಿಂಗ್ ಮಾಲೆಲ್ಲ ಬರೋಕ್ಕೂ ಅವ್ರಿಗೂ ಇಷ್ಟ ಆಗಲ್ಲ, ಜಂಗುಳಿ ಜಾಸ್ತಿ ಇರುತ್ತೆ ಅಂತ. ಆದ ಮಟ್ಟಿಗೆ ಎಲ್ಲಂದರೆ ಅಲ್ಲಿ ಕರ್ಕೊಂಡು ಹೋಗಿ ಬರ್ತೀರಿ, ದೇವಸ್ಥಾನ ಆ ಕಡೆ ಈ ಕಡೆ. ಜೊತೆಗೆ ನೀವು ತಾಯಿ ಆದ ಕ್ಷಣ, ಅಂದ್ರೆ ಆ ಟೈಮಲ್ಲಿ ತಾಯಿ ಆದ ಕ್ಷಣ ಹೇಗಿತ್ತು ಅಂತ? ಅದು ಎಲ್ಲರಿಗೂ ಇರುವಂಥ ಎಕ್ಸ್ಪೀರಿಯನ್ಸು. ಮಕ್ಕಳು ಹೊಟ್ಟೆಯಲ್ಲಿ ಇರುವಾಗ ಹೊರಗಡೆ ಬರೋ ಅಷ್ಟರೊಳಗಡೆ ನಮ್ಮದೇ ಒಂದು ಪ್ಲ್ಯಾನ್ಸ್ ಇರುತ್ತೆ. ಆಮೇಲೆ ನೋಡಿ, ಪ್ರತಿಯೊಬ್ಬ ತಾಯಿನೂ, ಅಂದರೆ ಈಗ ನಾನು ಚಿಕ್ಕವಳಿದ್ದಾಗ ಏನೇನು ಮಿಸ್ ಮಾಡ್ಕೊಂಡಿರ್ತೀನಿ ಅದು ನನ್ನ ಮಕ್ಕಳಲ್ಲಿ ನೋಡಬೇಕು ಅನ್ನೋ ಭಾವನೆ ಇರುತ್ತೆ. ಈಗ ನಾನೊಂದು ಯಾವುದೋ ಸ್ಕೂಲ್ಗೆ ಕಾಂಪಿಟೇಷನ್ಗೆ ಹೋಗಿರ್ತೀನಿ, ನಮ್ಮ ತಾಯಿ ಇಂಥ ಸ್ಕೂಲಿಗೆ ಹಾಕಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಆ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಒಂದು ಧ್ಯೇಯ ಇರುತ್ತೆ. ಇಲ್ಲ, ನನ್ನ ಮಕ್ಕಳನ್ನೇ ಅದೇ ಥರ ನಾನು ಮಾಡಿದ್ದೇನೆ. ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಆಡೋಕ್ಕೆ ಸ್ಟೆಲಾ ಮೆರಿಸ್ ಹೋಗಿದ್ದೆ. ಆಗ ಅಂದ್ಕೊಳ್ತಿದ್ದೆ ನನ್ನ ಮಕ್ಕಳನ್ನ ಈ ಸ್ಕೂಲಲ್ಲಿ ಓದಬೇಕು ಅಂತ. ಆ ಥರನೇ ನಾನು ಸ್ಕೂಲ್ಗೂ ಸೇರಿಸ್ದೆ. ಆ ಥರ ಕೆಲವು, ಅಂದರೆ ಮುಂದೆ ಏನಾಗಬೇಕೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಜೀವನ ನಡೆಸುವಂಥದ್ದು ಪ್ರೋಗ್ರೆಸ್ ತೊಗೊಳ್ತೀರಿ. ಖುಷಿ ಬೇರೆ ಕಡೆ, ಬಟ್ ಅವ್ರು ಬಂದಿದ ತಕ್ಷಣ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನ್, ತಾಯಿ ಅನ್ನೋದು ಅದಕ್ಕೆ. ಮ್ಯಾಮ್, ನಿಮ್ಮ ತಾಯಿ ಆದ ಕ್ಷಣ ಹೇಗಿತ್ತು ಅಂತ? ತುಂಬ ಖುಷಿ ಆಗುತ್ತೆ. ತಾಯಿ ಅನ್ನೋದೇ ಒಂದು ದೊಡ್ಡ ವಿಷಯ. ಯಾಕಂದರೆ ತಾಯಿ ಅಮ್ಮ ಆಗಿರ್ತಾಳೆ, ತಂಗಿ ಆಗಿರ್ತಾಳೆ, ಅಕ್ಕ ಆಗಿರ್ತಾಳೆ, ಎಲ್ಲ ಆಲ್ರೌಂಡರ್ ಆಗಿರ್ತಾಳೆ. ನನಗೂ ಮಗ ಇದ್ದಾನೆ, ಖುಷಿ ಆಗುತ್ತೆ. ಆದರೆ ಏನಂದರೆ ಅಮ್ಮ ತೀರ್ಕೊಂಡಿದ್ದಾರೆ. ಅವ್ರು ತೀರ್ಕೊಂಡು 4 ವರ್ಷ ಆಯಿತು. ಆದರೆ ಅವರಷ್ಟು ಕೆಪಾಸಿಟಿ ನಮಗಿಲ್ಲ, ಅವರಷ್ಟು ಧೈರ್ಯ ಆ ಥರ ನಮಗಿರಲ್ಲ. ಯಾಕಂದರೆ ಅವರು 6 ಜನನ ಎತ್ತಿದ್ದಾರೆ. ಈ ಕಾಲದಲ್ಲಿ ನಾವು ಒಂದು ಎತ್ತೋದೇ ಕಷ್ಟ ಆಗಿದೆ. ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. 6 ಜನನ ಹೆಂಗೆ ಎತ್ತಿದ್ರು ಅಮ್ಮ. ಅಷ್ಟು ನಾವೆಲ್ಲ ತೀಟ್ಲೆ ಮಾಡ್ತಾಯಿದ್ವಿ, ಗಲಾಟೆ ಮಾಡ್ತಾಯಿದ್ವಿ, ಎಷ್ಟು ಸಹಿಸ್ಕೊಂಡಿದ್ರು ಅಂತ. ಆದರೆ ನಮಗೆ ಸಹಿಸ್ಕೊಳ್ಳೋಕೆ ಆಗಲ್ಲ, ಕೋಪ ಬರುತ್ತೆ, ಬೇಜಾರಾಗುತ್ತೆ. ಆದರೆ ಅಮ್ಮನ ನೆನೆಸ್ಕೊಂಡಿದ್ದ ತಕ್ಷಣ ಖುಷಿ ಆಗುತ್ತೆ, ಧೈರ್ಯ ಬರುತ್ತೆ. ಅಮ್ಮನ ಬಗ್ಗೆ ಏನು ಹೇಳಿದ್ರು ಸಾಲದು ಬಿಡಿ. ಹ್ಯಾಪಿ ಮದರ್ಸ್ ಡೇ. ನಿಮ್ಮ ಅಮ್ಮನನ್ನ ಇವಾಗ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ? ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ನಾನು ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸ್ತಾ ಇದ್ದೆ. ಅವ್ರಿಗೆ ಏನು ಇಷ್ಟನೋ ತೊಗೊಂಬಂದು ಕೊಡ್ತಾ ಇದ್ದೆ. ಅವ್ರು ತುಂಬ ಖುಷಿಯಾಗೋರು. ಇವಾಗಿಲ್ಲ, ಬೇಜಾರಾಗುತ್ತೆ. ಅಮ್ಮ ತೀರ್ಕೊಂಡಿದ್ರು ನಾನು ಅವ್ರ ಗೌರಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಬರ್ತಡೇ ಪ್ರತಿ ವರ್ಷವೂ ಮಾಡ್ತೀನಿ ನಾನು. ಈಗ 4 ವರ್ಷ ಆಯಿತು. 4 ವರ್ಷದಿಂದನೂ ಹೋಗಿ ಅವ್ರಿಗೆ ಏನು ಇಷ್ಟನೋ, ಅವ್ರಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ, ಬೇರೆ ತಿಂಡಿಗಳೆಲ್ಲ ಇಷ್ಟ, ಕಾಫಿ ಟೀ ತುಂಬ ಇಷ್ಟಪಡ್ತಾರೆ. ಮೊಸರು ಸಕ್ಕರೆ ಅದೆಲ್ಲ ಹಾಕೊಂಡು ತಿನ್ನೋರು. ಅದನ್ನೆಲ್ಲ ತೊಗೊಂಡೋಗಿ ಇಟ್ಟು ವಿಶ್ ಮಾಡಿಬಿಟ್ಟು ಬರ್ತಿದ್ದಾರೆ. ಇವಾಗ ತಾಯಿ ದಿನಾಚರಣೆಗೆ ಒಂದು ಅದ್ಭುತವಾಗಿ ಒಂದು ಸಾಂಗ್ ಹಾಡೋದಿದ್ರೆ? ನಾವು ಸಣ್ಣವ್ರು ಯಾವಾಗಲೇ ನಮ್ಮ ಅಮ್ಮ ತೀರ್ಕೊಂಡ್ರು. ನಾನೇ ಅಣ್ಣ ತಮ್ಮಂದ್ರಿಗೆ ತಂಗಿರಿಗೆಲ್ಲ ತಾಯಿಯಾಗಿ ಎಲ್ಲ ಟೈಲರಿಂಗ್ ಮಾಡಿ ಅವ್ರನ್ನೆಲ್ಲ ಇದು ಮಾಡ್ತಾಯಿದ್ದೆ. ಈಗ ನಂಗೆ ತಾಯಿ ಅನುಭವ ಇವಾಗ ಗೊತ್ತಿದೆ, ಅವಾಗ ಏನೂ ಗೊತ್ತಿಲ್ಲ ನನಗೆ. ಆದರೆ ಅಮ್ಮನ ಮಾತ್ರ ಯಾವಾಗಲೂ ನೆನೆಸ್ಕೋತೀವಿ. ಅದಕ್ಕೆ ಹೇಳೋದು ನೋಡಿ, ತಾಯಿ ಆದವಳು ಬರೀ ಮಕ್ಕಳಿಗೆ ಮಾತ್ರ ತಾಯಿ ಆಗೋದಿಲ್ಲ, ಅಣ್ಣನಿಗೂ ತಾಯಿ ಆಗ್ತಾರೆ, ತಂಗಿಯಂದ್ರಿಗೂ ತಾಯಿ ಆಗ್ತಾರೆ, ಪ್ರೇಯಸಿಗೂ ತಾಯಿ ಆಗ್ತಾರೆ, ಮಕ್ಕಳಿಗೆ ಮಾತ್ರ ಅಲ್ಲ. ಸೊ ಒಂದು ಸಾಂಗ್ ಹಾಡ್ತೀರಾ ಅಮ್ಮನಿಗೋಸ್ಕರ? ಅಮ್ಮ 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 ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ.
ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ ತಾಯಿಗೆ ಮಿಂಚಿದ ದೇವರೇ ಇಲ್ಲ, ತಾಯಿಗೆ ಮಿಂಚಿದ ದೇವರೇ ಇಲ್ಲ ಎನ್ನುವರೇ ಎಲ್ಲ. ತಾಯಿಯ ಎದೆಯ ಅಮೃತವನ್ನು ಸವಿದವರಾರಿಲ್ಲ, ಸವಿದವರಾರಿಲ್ಲ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ತಾಯಿಗೆ ಮಿಂಚಿದ ದೇವರೇ ಇಲ್ಲ ಎಂದೋ ಒಮ್ಮೆ ಕನಸಲಿ ಬಂದು ಕಂದ ಎನ್ನುವಳು, ಕಣ್ಣಲ್ಲಿ ಕಣ್ಣ ಬೆರೆಸುವ ಮುನ್ನ ಕರಗೆ ಹೋಗುವಳು, ಕರಗೆ ಹೋಗುವಳು. ಅಂಬಲಿಸಿದರು ಬಾರಳು ಅವಳು ಬಯಕೆಯ ತೀರಿಸಲು. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ. ಅಮ್ಮ ಅಮ್ಮ. ಸೂಪರ್ 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 ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಆಡಿದ್ರು. ಇವತ್ತು ಮದರ್ಸ್ ಡೇಗೆ ಸ್ಪೆಷಲ್ ಆಗಿ ಇಬ್ರು ಅಮ್ಮ ಮಗಳು ಸೇಮ್ ಡಿಫ್ರೆಂಟ್ ಸೇಮ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ಇಬ್ರು ಸೇಮ್ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ? ಆಕ್ಚುಲಿ ನಾವ್ ಯಾವಾಗಿನೂ ಇದೇ ತರನೇ ಡ್ರೆಸ್ ಮಾಡ್ಕೊಳ್ಳೋದು. ಮದರ್ಸ್ ಡೇ ದಿನ ಅದೇ ತರ ಡ್ರೆಸ್ ಹಾಕೋತೀರಾ? ಪ್ರತಿ ಫಂಕ್ಷನ್ಗೂ ನಾವು ಸೇಮ್. ಹಂಗ ಏನಕ್ಕೆ ಈ ತರನೇ ಡ್ರೆಸ್ ಮಾಡ್ಬೇಕು ಅಂತ? ಅದ್ ನನ್ಗೆ ಅವಳು ಚಿಕ್ಕವಳಿದ್ದಾಗಿಂದಾನು ತುಂಬಾ ಇಷ್ಟ. ನಾವಿಬ್ರು ಒಂದೇ ತರ ಡ್ರೆಸ್ ಹಾಕೋಬೇಕು ಅಂತ. ಸೊ ಇವಳು ಫಸ್ಟ್ ಮಗ್ಳ ನಿಮ್ದು? ಇನ್ನೊಬ್ರು ಮಗ. ಓಕೆ, ಇವಳು ಫಸ್ಟ್ ಮಗಳು. ನಿಮಗೆ ಫಸ್ಟ್ ಮಗು ಹುಟ್ಟಿದಾಗ ಹುಡುಗಿನೇ ಆಗ್ಬೇಕು ಅಂತ ಇತ್ತ? ಆ ತರ ಏನಿಲ್ಲ, ಬಟ್ ಮಗಳಾಗ್ಬೇಕಂತ ಇಷ್ಟ ಇತ್ತು. ಅನ್ಫಾರ್ಚುನೇಟ್ಲಿ ಮಗಳೇ. ಯೂಶಲಿ ಲೇಡೀಸಿಗೆ ಹೆಣ್ಮಗು ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆಮೇಲೆ ಲೈಕ್ ನಾವೇನು ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಮಾಡಿಲ್ಲ, ಅದನ್ನ ನಾವು ಮಕ್ಕಳಲ್ಲಿ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತೀವಿ ನಾವು. ಲೈಕ್ ಅವರಿಗೆ ಡ್ರೆಸ್ ಸೆಲೆಕ್ಟ್ ಮಾಡೋದಿರ್ಬೋದು. ಯೂಶಲಿ ಅವ್ರನ್ನ ರೆಡಿ ಮಾಡೋದಕ್ಕೆ ಅಮ್ಮಂದ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಆತರ ಇಷ್ಟ ಆಗತ್ತಾ? ಹೌದು, ನನ್ಗೆ ಇಷ್ಟ ಆಗುತ್ತೆ. ಅದ್ರಲ್ಲೂ ಅವಳು ತುಂಬಾ ಚೆನ್ನಾಗಿ ರೆಡಿ ಮಾಡಿಸ್ಕೊಂತಾಳೆ. ಅವಳಿಗೆ ಅದೆಲ್ಲ ತುಂಬಾ ಇಷ್ಟ. ರೆಡಿ ಆಗೋದನ್ನು ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ ಅವಳೇನು ಇವಾಗ. ಓಕೆ, ನಿನ್ನ ಹೆಸರೇನು? ಗಗನ, ಎಷ್ಟನೇ ಕ್ಲಾಸು? 6th. ಅಮ್ಮ ಮಾಡೋ ಯಾವ ಅಡಿಗೆ ನಿಂಗೆ ತುಂಬಾ ಇಷ್ಟ? ಪೂರಿ ಸಾಗು. ಚೆನ್ನಾಗಿ ಮಾಡ್ತಾರಾ? ಹಾ, ಓಕೆ, ನಿನಗೆ ಬೈಯೋದು ಪೆಟ್ ಕೊಡೋದು ಅಮ್ಮ ಮಾಡ್ತಾರಾ? ಮಾಡ್ತಾರೆ. ಏನಕ್ಕೋಸ್ಕರ ಜಾಸ್ತಿ ಬೈತಾರೆ ನಿಂಗೆ? ತಪ್ಪು ಮಾಡಿದ್ರೆ. ತಪ್ಪು ಮಾಡಿ ಏನ್ ತಪ್ಪು ಮಾಡ್ತೀಯ ಅಂತದ್ದು? ಕೀಟ್ಲೆ ಮಾಡೋದು. ಏನ್ ಕಿಟ್ಲೆ ಮಾಡ್ತೀಯ? ಅಮ್ಮಂಗೆ ಕಿಟ್ಲೆ ಮಾಡ್ತೀಯಾ? ಏನಾರು ತಂದ್ಕೊಡೋದು ಅಥವಾ ಏನಾರು ಕೇಳೋದು ಮಾಡ್ಕೊಡಿ ಅಂತ. ನೀ ಹಠ ಮಾಡ್ತೀಯ ಜಾಸ್ತಿ? ಇಲ್ಲ, ಇಲ್ಲ. ಅಮ್ಮ ಇಷ್ಟನಾ ಅಪ್ಪ ಇಷ್ಟ ನಿಂಗೆ? ಇಬ್ರು ಇಷ್ಟ. ಯಾರನ್ನಾದ್ರೂ ಒಬ್ರು ಹೇಳ್ಬೇಕು. ಅಪ್ಪ ಇಷ್ಟ. ಯಾಕೆ ಅಪ್ಪ ಇಷ್ಟ? ಅಪ್ಪ ಎಲ್ಲ ತಂದ್ಕೊಡ್ತಾರೆ. ಅಪ್ಪ ಬೈಯಲ್ಲ, ಹೊಡಿಯಲ್ಲ. ಅಪ್ಪ ಹೊಡಿಯಲ್ಲ, ಹಂಗಾರೆ ಅಮ್ಮ ಏನು ತಂದ್ಕೊಡಲ್ಲ? ತಂದ್ಕೊಡ್ತಾರೆ. ಓಕೆ ಮ್ಯಾಮ್, ನೀವು ತಾಯಿಯಾದ ಕ್ಷಣ ಹೇಗಿತ್ತು? ಮ್ಯಾಮ್ ತುಂಬಾ ಚೆನ್ನಾಗಿತ್ತು. ಹೇಳ್ಬೇಕಂತ ಅಂದ್ರೆ ಅದು ಪದಗಳ ಸಾಲಲ್ಲ. ಸೊ ಒಂಥರ ಎಕ್ಸೈಟ್ಮೆಂಟು. ಇವಳು ಹುಟ್ಟಿದಾಗ ನನಗೆ ತುಂಬ ಖುಷಿಯಾಗಿದ್ದು ಅಂದರೆ ನನ್ನ ಮಗಳು ಬಂದಿದ್ದು ಕ್ಷಣ. ತುಂಬ ಚೆನ್ನಾಗಿತ್ತು. ಪಕ್ಕದಲ್ಲಿ ನಮ್ಮ ತಾಯಿ ಇದ್ದರು, ಸೊ ನನ್ನ ಹಸ್ಬೆಂಡು ಇದ್ದರು. ತುಂಬ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿತ್ತು. ನಿಮ್ಮ ತಾಯಿನ ಇವಾಗ ನೆನ್ಸ್ಕೊಳ್ಳೋದಿದ್ರೆ ನಿಮ್ಮ ತಾಯಿ ಎಷ್ಟು ಸ್ಪೆಷಲ್ ನಿಮ್ಮ ಲೈಫಲ್ಲಿ ಅಂತ?
ನಮ್ಮಮ್ಮ ತುಂಬ ಸ್ಪೆಷಲ್ ಅಂದರೆ ಇವಾಗೆಲ್ಲ ಹೇಳಿದ್ರು. ಸೊ ಅವ್ರವ್ರ ತಾಯಿ ಅವ್ರಿಗೆ ತುಂಬ ಸ್ಪೆಷಲ್ಲು. ಬಟ್ ನಮ್ಮಮ್ಮನೂ ನನಗೆ ಸ್ಪೆಷಲ್ಲು. ಯಾಕೆ ಅಂತಂದರೆ ನಾವು ಒಂದು ಹಳ್ಳೀಲಿ ಇದ್ಕೊಂಡು ಅವ್ರು ತುಂಬ ಕಷ್ಟಪಟ್ಟು ಓದಿಸಿ ಬೆಳೆಸಿ ಮದುವೆ ಮಾಡಿ ಕಳಿಸಿ ಇವಾಗಿನೂ ಜೊತೆಲಿದ್ದಾರೆ. ಸೊ ನಮಗೆ ರಜೆ ಬಂತು ಅಂದರೆ ಅಲ್ಲಿಗೆ ಹೋಗ್ತೀವಿ. ಇಯರ್ಲಿ ಒನ್ಸ್ ಹೋಗ್ತೀವಿ. ತುಂಬ ಖುಷಿಯಾಗುತ್ತೆ. ನಮಗೆ ಬೇಕಾಗಿದ್ದ ಅಡುಗೆ ಮಾಡಿಕೊಡ್ತಾರೆ. ಒಂದೇ ಒಂಥರ ಮಜಾ ಊರಿಗೆ ಹೋಗೋದು. ಅಮ್ಮ ಇದ್ದಾಗ ಹೋಗೋದಂತೂ ಇನ್ನೂ ಖುಷಿ. ಎಷ್ಟೊಂದು ಜನ ಹೇಳಿದ್ರು ತಾಯಿ ಇಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು. ಅವಾಗ ಕೇಳಿ ಬೇಜಾರಾಯಿತು. ನಿನಗೆ ನಿನ್ನ ತಾಯಿ ಎಷ್ಟು ಸ್ಪೆಷಲ್? ಅಮ್ಮ ಎಲ್ಲ ಮಾಡಿಕೊಡ್ತಾರೆ, ನಾನು ಇಷ್ಟವಾಗಿದ್ದೆಲ್ಲ ಮಾಡಿಕೊಡ್ತಾರೆ. ನಂಗೆ ಸಬ್ಜೆಕ್ಟ್ಸಲ್ಲಿ ಏನು ಅರ್ಥ ಆಗಲ್ವೋ ಅದೆಲ್ಲ ಹೇಳ್ಕೊಡ್ತಾರೆ. ಹೌದಾ? ಅಂದ್ರೂ ನಿಂಗೆ ಅಪ್ಪ ಇಷ್ಟ ಅಲ್ವಾ, ಅಮ್ಮ ಇಷ್ಟ ಇಲ್ವಲ್ಲ? ಇಬ್ಬರು ಇಷ್ಟ ನನಗೆ. ಅಮ್ಮ ಹೊಡಿತಾರೆ, ಅಮ್ಮ ಬೈತಾರೆ ಅಂತನಾ? ಇಲ್ಲ, ಮತ್ತೆ ಇದು ಅಪ್ಪ ಏನು ಕೇಳಿದ್ರು ತಕೊಡ್ತಾರೆ, ಅಮ್ಮ ಅದಕ್ಕೆಲ್ಲ ತಕೊಡಲ್ಲ. ಸರಿ ಆಯ್ತು. ನಿನ್ ತಮ್ಮಂಗೆ ಅಮ್ಮ ಇಷ್ಟನಾ? ಗೊತ್ತಿಲ್ಲ. ಗೊತ್ತಿಲ್ಲ. ಅವನಿಗೂ ಅಪ್ಪ ಅಂದರೆ ತುಂಬ ಇಷ್ಟ. ಅವರಿಬ್ರಿಗೂ ಅವ್ರ ಅಪ್ಪ ಅಂದ್ರೇ ಫೇವರೇಟ್. ನೀನ್ ಈ ಸಲ ಮದರ್ಸ್ ಡೇಗೆ ಅಮ್ಮಂಗೆ ಏನ್ ಗಿಫ್ಟ್ ಕೊಡ್ತೀಯಾ? ನಾನು ಈಗ ಹೇಳಲ್ಲ, ಹೇಳಿದ್ರೆ ಗೊತ್ತಾಗುತ್ತೆ. ಸರ್ಪ್ರೈಸ್ ಅಮ್ಮಂಗೆ? ಹೌದು ಹೌದು. ನಂಗೆ ಹೇಳ್ತೀಯಾ ಏನ್ ಕೊಡ್ಬೇಕು? ಇಲ್ಲ. ಹೇಳಲ್ಲ. ಅದು ಇಲ್ಲ. ಸರ್ಪ್ರೈಸ್. ಹೌದು. ಏನ್ ಪ್ರತಿ ವರ್ಷ ಏನಾದ್ರು ಕೊಡ್ತೀಯಾ ಮದರ್ಸ್ ಡೇಗೆ? ಹ್ಮ್. ಕೊಡ್ತೀಯಾ? ಓಕೆ ಮ್ಯಾಮ್, ಮಗಳು ಮದರ್ಸ್ ಡೇಗೆ ಸ್ಪೆಷಲ್ ಗಿಫ್ಟ್ ಕೊಡ್ತಾಳೆ ಅಂತಾರೆ ಇದ್ದಾಳೆ. ಸೊ ಈ ಹಿಂದೆ ಕೊಟ್ಟಂತ ಅದ್ಭುತ ಗಿಫ್ಟ್ ಅವಳು ಏನಾದ್ರು ಕೊಟ್ಟಿದ್ರೆ? ಅವಳು ಏನಂತಂದ್ರೆ ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಡ್ತಾಳೆ. ಐ ಲವ್ ಯು. ಮಕ್ಳಿಂದ ಅದೇ ಸಾಧ್ಯ ಅಲ್ವಾ? ಹೌದು. ಐ ಲವ್ ಯು ಅಮ್ಮ. ಆಮೇಲೆ ಏನೇನೆಲ್ಲ ಬರ್ದಿರ್ತಾಳೆ ಅವಳು. ಇವಾಗೇನೋ ಸ್ಪೆಷಲ್ ಈ ಇಯರ್ ಮಾತ್ರ ಏನೋ ಸ್ಪೆಷಲ್ ಗಿಫ್ಟ್ ತೊಗೊಂಬರ್ತಿದ್ದಾಳಂತೆ, ಗೊತ್ತಿಲ್ಲ ನನಗೆ. ಸೊ ನೋಡ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಬಚ್ಚಿಟ್ಕೊಂಡಿದ್ಲು. ಅದ್ರ ಪ್ರಿಪ್ರೇಷನಲ್ಲೇ ಇದ್ಲು. ಸೊ ಇವಾಗ ಆಂಟಿ ಕರೆದ್ರು ಅಂತ ಇಲ್ಲಿಗೆ ಬಂದ್ಲು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಾಯಿ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಇವಾಗ ಅವ್ರನ್ನ ನೆನ್ಸ್ಕೊಳ್ಳೋದಾದ್ರೆ? ತುಂಬ ಸ್ಪೆಷಲ್ ಬಿಡಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಮ್ಮಿನೇ. ನಾವು ಏನೇ ಇದ್ರು ಒಳ್ಳೆ ಎಜುಕೇಷನ್ ಕೊಟ್ಟರು, ಒಳ್ಳೆ ಕಲ್ಚರ್ ಕೊಟ್ಟರು, ಮತ್ತು ತುಂಬ ಪೇಷನ್ಸ್ ಅವರಿಗೆ. ತುಂಬ ಚೆನ್ನಾಗಿ ನಮಗೆ ಮುಂದೆ ಹೆಂಗೆ ನೀವು ಜೀವನ ಮಾಡ್ಬೇಕನ್ನೋದೆಲ್ಲ ಹೇಳಿಕೊಟ್ರು. ಚೆನ್ನಾಗಿ ಇದು ಮಾಡಿದರು. ತುಂಬ ಪ್ರೀತಿ ಇದ್ದರು. ಅವ್ರದ್ದು ನೆನಪು ಕೊನೆಯವರೆಗೂ ಹೋಗೋದಿಲ್ಲ ನಮಗೆ. ನಾವು ಅಂತೀವಿ ಪ್ರತಿ ಕ್ಷಣಕ್ಕೂ ನೆನಪು ಬರ್ತವೆ. ಅಷ್ಟೇ, ಇನ್ನೇನಿಲ್ಲ. ಅಡುಗೆ ಚೆನ್ನಾಗಿ ಮಾಡೋರು. ನಮ್ಮಮ್ಮ ಆವಾಗಿನ ಕಾಲದಲ್ಲಿ SSLC ಓದೋರು. 47 ಇದ್ರು ಅವಾಗ. SSLC ಮಾಡಿದ್ರು ಅವರು. ಹೀಗಾಗಿ ಅವ್ರಿಗೂ ಎಲ್ಲ ನಾಲೆಜ್ ಇತ್ತು. ಇಂಗ್ಲೀಷು ಎಲ್ಲ ತಿಳಿತಿತ್ತು. ಹಾಗೆಲ್ಲ ಚೆನ್ನಾಗಿ ನಮಗೂ ಎಜುಕೇಷನ್ ಕೊಟ್ಟರು. ಇಷ್ಟೇ. ಅವ್ರದ್ದು ಹೇಳ್ಬೇಕಂದ್ರೆ ಇನ್ನೂ ಕಮ್ಮಿನೇ, ರಗಡ್ ಇರ್ತದೆ ಹೇಳೋದಂದ್ರೆ. ಇಲ್ಲ, 80 ಇಯರ್ಸಿಗೆ 90 ಇಯರ್ಸಿಗೆ ತೀರೋದ್ರು ಅವರು. ದೊಡ್ಡ ಫ್ಯಾಮಿಲಿ ನಮ್ಮದು, ತುಂಬ ದೊಡ್ಡದು. ನೀವು ಅದೇ ತುಂಬು ಕುಟುಂಬದಲ್ಲಿ ಬೆಳೆದವರು ಅಂತ ಹೇಳಿದ್ರಿ. ಸೊ ಅಲ್ಲಿ ನಿಮ್ ತಾಯಿ ಎಲ್ಲ, ಈ ದೊಡ್ಡಮ್ಮ ಚಿಕ್ಕಮ್ಮ ಎಲ್ರು ಅಂದ್ರೆ ಒಬ್ರು ತಾಯಿ ಅಲ್ಲ, ಎಲ್ರು ತಾಯಿ ಅಂದ್ರೆ ಚಿಕ್ಕಮ್ಮಂದಿರ ಜಾಯಿಂಟ್ ಫ್ಯಾಮಿಲಿ ಅಂತಲ್ಲ, ನಮ್ದು ಫ್ಯಾಮಿಲಿ ಇಂಡಿವಿಜುವಲ್ ಫ್ಯಾಮಿಲಿನೇ ದೊಡ್ಡದಿತ್ತು. ಜಾಯಿಂಟ್ ಫ್ಯಾಮಿಲಿ ಒಳಗೆ ಇದ್ದಿದ್ದಿಲ್ಲ, ಇಂಡಿವಿಜುವಲ್ ಫ್ಯಾಮಿಲಿ. ತುಂಬ ಇದು ಇದ್ರು. ಅವಾಗಿನ ಜನ ಎಷ್ಟು ಹೊತ್ತು ಎಲ್ಲ ಮಾಡ್ತಿದ್ರು. ಅದ್ರದ್ದು ಒಂದು ಸ್ವಲ್ಪ ಪೇಷನ್ಸ್ ಈಗಿನವ್ರಿಗಿಲ್ಲ, ಒಂಚೂರು ಇಲ್ಲ. ಒಂದೇ ಮಕ್ಕಳಿಗೆ ಎಷ್ಟು ಇದು ಮಾಡ್ತಾರೆ. ಅವಾಗ 8 ಮಕ್ಕಳನ್ನ ಸಾಕಿ ಇದು ಮಾಡಿ ಎಷ್ಟು ಪೇಷನ್ಸ್. ಒಂದು ದಿವಸ ಗಂಡ ಹೆಂಡತಿ ಜಗಳಿಲ್ಲ, ಏನಿಲ್ಲ ಮನೆಯೊಳಗೆ. ಭಾಳ ಚೆನ್ನಾಗಿತ್ತು ಅವಾಗೆಲ್ಲ. ಈಗೆಲ್ಲ ನೋಡಿದರೆ ಎಲ್ಲ ಬೇರೆ ಆಗಿದೆ ರೀ. ಈಗ ಇವರು ಎಲ್ಲ ಟ್ರೆಂಡೇ ಬೇರೆ, ಇವ್ರದ್ದೇ ಬೇರೆ. ಅವ್ರಿಗೆ ನಾವು ಅನ್ನಕ್ಕೂ ಬರಲ್ಲ. ಅವ್ರದ್ದು ಕಾಲದಲ್ಲಿ ಅವ್ರದ್ದು, ನಮ್ಮ ಕಾಲದಲ್ಲಿ ನಮ್ಮದು, ಇಷ್ಟೇ. ಮ್ಯಾಮ್, ನಿಮ್ಮ ತಾಯಿ ನಿಮಗೆ ಎಷ್ಟು ಸ್ಪೆಷಲ್? ಮದರ್ಸ್ ಡೇ ಟು ಎವ್ರಿ ಒನ್ ಓವರ್ ಗ್ಯಾದರ್ಡ್ ಇಯರ್ ಆಯ್ತಾ. ಫಸ್ಟ್ ತಾಯಿ ಅಂದ್ರೆ ಯಾವತ್ತೂ ಸ್ಪೆಷಲ್ ಅಲ್ವಾ. ಸೊ ಬಿಕಾಸ್ ಅವರು ಎಜುಕೇಶನ್ ಅವ್ರು ಕಡಿಮೆ ಇದ್ರು ನಮ್ಮನ್ನ ಓದಿಸೋಕೆ ಅವ್ರು ತುಂಬ ಪ್ರಯತ್ನ ಪಟ್ಟು ಓದಿಸಿದ್ದಾರೆ. ಸೊ ನಮ್ಮ ಪಪ್ಪ ಒಂದು ಸ್ವಲ್ಪ ನಾರ್ಮಲ್ ಟೆಕ್ಸ್ಟೈಲ್ ಶೋರೂಮಲ್ಲಿ ಕೆಲಸ ಮಾಡ್ತಿದ್ರು. ಬಟ್ ಫ್ಯಾಮಿಲಿ ರನ್ ಮಾಡೋದಕ್ಕೆ ನಮ್ಮ ತಾಯಿ ಓದಿ ನಮ್ಮನ್ನ ಓದಿಸಿದ್ರು ಚೆನ್ನಾಗಿ. ಬಟ್ ನಾವು ವಿ ಆರ್ ವೆಲ್ ಸೆಟಲ್ಡ್. ನಾವು ಚೆನ್ನಾಗಿದ್ದೀವೋ. ಏನು ಮೇಯ್ನ್ ಹೇಳ್ತೀನಿ ಅಂದರೆ, ನಮ್ಮ ತಾಯಿಗೆ ನಾವು ಆ ಟೈಮಲ್ಲಿ ಡ್ಯೂರಿಂಗ್ ಅವರ್ ಕಾಲೇಜ್ ಡೇಸಲ್ಲಿ ನಾವು ಎಷ್ಟು ಅವ್ರನ್ನ ಏನು ಮಾತಾಡಿಸಿ ಹಂಗೆ ಮಾಡಿ, ಇವಾಗ ನಾವು ತಾಯಿ ಆದಮೇಲೆ ನನ್ನ ಮಗಳು ನಾನು ಮಾತಾಡ್ಬೇಕಾದ್ರೆ ಇವಾಗ ರಿಯಲೈಸ್ ಆಗ್ತಾ ಇದೆ ಎಷ್ಟು ಹರ್ಟ್ ಆಗಿರ್ತಾರೆ ಅವಾಗ ಅಂತ. ಇವಾಗ ಬಟ್ ಸ್ವಲ್ಪ ನಾವು ಮಾತು ಕೇಳ್ತಾ ಇದೀವಿ. ಇವಾಗ ನಮ್ಮ ಮಕ್ಕಳು ಅಂತೂ ಈ ಜನ್ರೇಷನ್, ಅದು ಹೇಳಿದ್ರೆ ಜನ್ರೇಷನ್ ಗ್ಯಾಪ್ ಅಂತಾರೆ. ಬಟ್ ದೇ ಆರ್ ವೆರಿ, ಶಿ ಈಸ್ ಆಲ್ವೇಸ್ ವೆರಿ ಸ್ಪೆಷಲ್. ಟಿಲ್ ನೌ ಶಿ ಈಸ್ ಸಪೋರ್ಟಿಂಗ್ ಮೀ ಫಾರ್ ಎಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ. ತುಂಬ ಮೆಮರೀಸ್ ಇದೆ, ಎಲ್ಲ ಹೋಗೋದು ಬರೋದು. ಬಟ್ ಸ್ವಲ್ಪ ಓಡಾಡೋಕೆ ಅವ್ರಿಗೆ ಇವಾಗ ಆಗ್ತಾ ಇಲ್ಲ. ಮನೇಲಿದ್ದಾರೆ, ತಾಯಿ ತಂದೆ ಇಬ್ಬರು ಮನೇಲಿದ್ದಾರೆ. ಸೊ ನೆಕ್ಸ್ಟ್ ನನ್ನ ತಮ್ಮ. ಸೊ ನನಗೂ ನನ್ನ ತಮ್ಮ 13 ಇಯರ್ಸ್ ಡಿಫ್ರೆನ್ಸ್. ಅವ್ರು ಆದ್ಮೇಲೆ ನೆಕ್ಸ್ಟ್ ನಾನು ಫಸ್ಟ್ ನನ್ನ ತಮ್ಮ ಚಿಕ್ಕ ಮಗುವಾಗ ನಾನೇ ಎತ್ತಿ ಸ್ವಲ್ಪ ಬೆಳ್ತಿದ್ದು. ಒಂದು ಸೆಕೆಂಡ್ ಮದರ್ ಥರನೇ.
ಸರ್ ನಾವು ನಮ್ಮ ತಾಯಿಗೆ ನಾನು ಏನೇನೆಲ್ಲ ಮಾತಾಡಿದ್ರು ಓಕೆ ಅವ್ನು ನನ್ಗೆ ಮಾತಾಡ್ಬೇಕಾದ್ರೆ ಓಕೆ ನಾನು ರಿಯಲೈಸ್ ಆಯ್ತು ಓಕೆ ನಾವು ಮಾಡಿದ ತಪ್ಪು ಅಂತ ಅವಾಗ ರಿಯಲೈಸ್ ಆಗಿ ಆಯ್ತು. ಇವಾಗ ನೆಕ್ಸ್ಟ್ ನನ್ನ ಮಗ ಮಾತಾಡ್ಬೇಕಾದ್ರೆ ಇನ್ನೂ ಓಕೆ ಮದರ್ ವುಡ್ ಆಲ್ವೇಸ್ ಸ್ಪೆಷಲೇ. ಬಟ್ ಒಂದೊಂದು ಹಿಂಡ್ರೆನ್ಸ್ ಅವ್ರು ಬರ್ತಾ ಇರತ್ತೆ, ಬಟ್ ಸ್ಟಿಲ್ ವಿ ಲವ್ ಅವರ್ ಚಿಲ್ಡ್ರನ್, ವಿ ಲವ್ ಅವರ್ ಮದರ್ ಪೇರೆಂಟ್ಸ್ ಅಷ್ಟೇ. ಓಕೆ. ಎಸ್, ಇಲ್ಲಿ ಇರೋರು ಹೇಳಿದ್ರು, ಇವಾಗ ಕ್ಯಾಮ್ರಾ ಹಿಂದೆ ಮಾತಾಡಿದ್ರು, ತಾಯಿ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೆ ಅಂತ. ಹೌದು, ಅದು ಹೌದು, ನಿಜಾನು ನಿಜ ಕೂಡ. ಯಾಕಂದ್ರೆ ತಾಯಿ ಬಗ್ಗೆ ಹೇಳೋದಕ್ಕೆ ಪದಗಳೇ ಇರೋದಿಲ್ಲ. ಸೊ ಬನ್ನಿ, ಇವತ್ತು ನಮ್ ಜೊತೆ ಇನ್ನಷ್ಟು ಮಂದಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ತಾಯಿ ಬಗ್ಗೆ ಇವಾಗ ನೆನ್ಸ್ಕೊಳ್ಳೋದಿದ್ರೆ, ಅವರ ತಾಯಿ ಇದ್ದ ಕ್ಷಣ ಎಲ್ಲ ಹೆಂಗಿತ್ತು ಅಂತೆಲ್ಲ ಅವ್ರನ್ನ ಕೇಳೋಣ. ಸರ್ ನಮಸ್ತೆ ಸರ್, ನಿಮ್ಮ ತಾಯಿನ ಇವಾಗ ನೆನ್ಸ್ಕೊಳ್ಳೋದಿದ್ರೆ ಇವಾಗ ತಾಯಿ ಇದ್ದಾರಾ, ಹೆಂಗೆ ಅಂತ? ನಮ್ಮ ತಾಯಿ ತೀರ್ಕೊಂಡು ಸುಮಾರು 7 ವರ್ಷ ಆಯಿತು. ತಾಯಿ ಬಗ್ಗೆ ಹೇಳೋಕ್ಕೆ ನಮ್ಮ ಕೈಯಲ್ಲಂತೂ ಆಗಲ್ಲ. ಮಾತೃದೇವೋಭವ, ನಾವು ದೇವರನ್ನು ಅಂತೂ ನೋಡಿರಲ್ಲ, ಆದರೆ ನಮಗೆ ಕಾಣಿಸೋದು ಫಸ್ಟ್ ದೇವರು ಮಾತೃದೇವರು. ಸೊ ನನ್ನ ತಾಯಿ ಪರ್ಟಿಕ್ಯುಲರ್ಲಿ ಮೈ ಮದರ್, ಶಿ ಲಿವ್ಡ್ ಟಿಲ್ ದಿ ಏಜ್ ಆಫ್ 87. ಟಿಲ್ 85 she used to always be of help. So ಹಾಗಾಗಿ she lived by what is that term. ಅದೇ ಥರ she passed on the values to my children also. And my wife also, being a mother of the children, she also brought them up very well. So I am very happy for the mother. And ನಮ್ಮ ಕಲ್ಚರಲ್ಲಿ ಮದರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಎವ್ರಿ ಡೇ. ನಮ್ಮ ಹಿಂದೂ ಇದರಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಸೊ ಒಂದು ದಿನ ಅಂತ ಡೆಡಿಕೇಟ್ ಆಗಿಲ್ಲ, ಇಟ್ ಈಸ್ ಎವ್ರಿ ಡೇ. ಬಟ್ ನಾವು ನಾಳೆ ನಮ್ಮ ಮದರ್ಸ್ ಡೇ ಮಾಡ್ತಾ ಇರೋದ್ರಿಂದ ಐ ವಿಶ್ ಆಲ್ ದಿ ಮದರ್ಸ್ ಎ ವೆರಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸರ್. ನಿಮ್ಮ ತಾಯಿನ ಇವಾಗ ನೆನ್ಪಿಸ್ಕೊಳ್ಳೋದಿದ್ರೆ, ತಾಯಿ ಬಗ್ಗೆ ಒಂದು ಅದ್ಭುತ ಮೆಮೊರೀಸ್ ಏನಾದ್ರು ಇದ್ರೆ? ತಾಯಿ ಬಗ್ಗೆ ಹೇಳೋದಂದ್ರೆ ನೋಡಿ, ಅವರು ದೇವರ ಸಮಾನ, ದೇವರಿಗಿಂತ ಹೆಚ್ಚು ಅಂತ ಹೇಳ್ಬೋದು. ಬಿಕಾಸ್ ಈ ಟೇಕ್ಸ್ ಕೇರ್ ಆಫ್ ಚಿಲ್ಡ್ರನ್, ಎಜುಕೇಷನ್, ಹೆಲ್ತ್, ಮನೆಯದೆಲ್ಲ ನೋಡ್ಕೊಳ್ಬೇಕು, ಇದನ್ನ ಮಾಡಬೇಕು. ನಮ್ಮ ಮನೆಯಲ್ಲಿ ನಾವು 4 ಮಂದಿ ಬ್ರದರ್ಸು, 4 ಸಿಸ್ಟರ್ಸು. ಅಷ್ಟಾದ್ರೂ ದೋಸ್ ಈಸ್ ಅನ್ಎಜುಕೇಟೆಡ್, ಸಿ ಗೇವ್ ಅಸ್ ಗುಡ್ ಹೆಲ್ತ್, ಐ ಮೀನ್ ಒಳ್ಳೆಯ ಸಂಸ್ಕೃತಿ ಕೊಟ್ಟರು, ಎಲ್ಲರನ್ನೂ ಸರಿಯಾಗಿ ನೋಡಿಕೊಂಡ್ರು. ಐ ಆಮ್ ದಿ ಮೋಸ್ಟ್ ಎಜುಕೇಟೆಡ್ ಪರ್ಸನ್ ಇನ್ ಮೈ ಫ್ಯಾಮಿಲಿ. ಸೊ ಸಿ ಡೆಡಿಕೇಟೆಡ್ ಸೋ ಮಚ್ ಟು ಅವರ್ ಅಪ್ಲಿಫ್ಟ್ಮೆಂಟ್. ಹಿಂಗಾಗಿ ಸೊ ಐ ಪ್ರೇ ದ್ಯಾಟ್ ನಮ್ಮ ತಾಯಿ ಅಂತಾನೆ ಎಲ್ಲರಿಗೂ ತಾಯಿ ಇರಬೇಕು ಅಂತ ಬಯಸ್ತೇನೆ ಅಷ್ಟೇ. ಸರ್, ಇವಾಗ ನಿಮ್ಮ ತಾಯಿ ಜೊತೆ ನೀವು ಕಳೆದಂತ ಮೆಮೊರೀಸ್ ಏನಾದ್ರು ಒಂದು ಒಳ್ಳೆ ಅದ್ಭುತ ಮೆಮೊರಿ ಇವಾಗ್ಲೂ ನೆನಪಿದೆ ಅಂದ್ರೆ ಯಾವುದು ಅಂತ? ಖಂಡಿತ. ನಿಜ ಹೇಳೋದಾದ್ರೆ ನನಗೆ ನಮ್ಮ ತಾಯಿ ಇದ್ದಾರೆ ಇನ್ನೂ. ಓಕೆ, ನಾನು ದೊಡ್ಡವನಾಗಿ ತಿಳುವಳಿಕೆ ಬಂದಾಗ್ಲಿಂದ ನನ್ನ ತಾಯಿನ ನಾನೇ ನೋಡ್ಕೋತಾ ಇದ್ದೀನಿ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಎಜುಕೇಷನ್ ಆಗಲಿ, ಒಂದು ಸ್ಥಾನಕ್ಕೆ ನಿಲ್ಲಿಸೋ ತನಕ ಭಾರಿ ಸ್ಟ್ರಗಲಲ್ಲಿದ್ದರು. ನಮ್ಮ ತಂದೆ ಬೇಗ ಹೋದಾಗ್ಲಿಂದ ಅವರೇ ಶೀಸ್ ಓನ್ಲಿ ದ ಮದರ್ ವಾಸ್ ಟೇಕನ್ ಕೇರ್. ಓಕೆ, ನನಗೆ ತಾಯಿ ಅಂದರೆ ಈಗ ಅವ್ರು ಹೇಳಿದಾಗೆ ತಾಯಿಯೇ ದೇವರು ಅಂತ ಹೇಳ್ತಾರೆ. ಓಕೆ, ನನಗೆ ಎಲ್ಲನೂ. ಓಕೆ, ಅವ್ರೀಗ ಮೆಡಿಕಲ್ ಕೇರಲ್ಲಿದ್ದಾರೆ. ಓಕೆ, ಸೊ ನಿಜ ಹೇಳಬೇಕು ಅಂದರೆ ಶಿ ಇಸ್ ಎವ್ರಿಥಿಂಗ್ ಫಾರ್ ಮೀ. ಓಕೆ, ನಾನು ಪ್ರತಿ ವಾರ 15 ದಿನಕ್ಕೆ ಹೋಗಿ ಬರ್ತೇನೆ, ಮಾತಾಡ್ತೇನೆ. ಅವ್ರಿಗೆ ಏನು ಬೇಕು, ಮೆಡಿಕಲ್ ಸಪೋರ್ಟ್, ಫಿಸಿಕಲ್ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲನೂ ನೋಡ್ಕೊಳ್ಳೋದಾಗಿದೆ. ಮತ್ತು ಅದು ನಮ್ಮ ಜವಾಬ್ದಾರಿ ಆಗುತ್ತೆ. ಓಕೆ, ತಾಯಿನ ನೋಡ್ಕೊಳ್ಳೋದು ಒಂದು ಜವಾಬ್ದಾರಿ ಆಗುತ್ತೆ. ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಎಲ್ಲ ಬರ್ತಾ ಇದೆ. ಕಾನ್ಫ್ಲಿಕ್ಟು, ಮೈಕ್ರೋ ಫ್ಯಾಮಿಲಿ ಆಗ್ತಾ ಇರೋದ್ರಿಂದ, ಅದೆಲ್ಲ ಆಗ್ತಾ ಇರೋದ್ರಿಂದ ಸ್ವಲ್ಪ ಹಿರಿಯರು ತೊಂದರೆ ಆಗ್ತಾ ಇದೆ. ಸೊ ಅದನ್ನು ನಮ್ಮ ಒಂದು ಹಿಂದೂ ಸಂಸ್ಕಾರದಲ್ಲಿ ಅದು ಕಷ್ಟನೂ ಆಗ್ತಾ ಇದೆ. ಆ ಸಂಸ್ಕಾರ ನಮ್ಗಿನ್ನು ಗಟ್ಟಿಯಾಗಿ ನಡೆದ್ರೆ ಮುಂದೆ ಅನುಕೂಲ ಆಗುತ್ತೆ. ತುಂಬ ನಾವು ಹಿರಿಯರಿಗೆ ಕೊಡಬೇಕು, ಪರ್ಟಿಕ್ಯುಲರ್ ತಾಯಿ. ಅಫ್ಕೋರ್ಸ್ ಫಾಲೋಡ್ ವಿತ್ ತಂದೆ ಆಲ್ಸೋ. ಇವರಿಬ್ಬರು ನಮಗೆ ಇದು ತಾಯಿ, ಅದೇ ಮಾತೃದೇವೋಭವ ಅಂತಾರಲ್ಲ, ಆ ಥರ. ಓಕೆ, ನಾನು ಈ ಒಂದು ಸಿಚುವೇಶನಲ್ಲಿ ಎಲ್ಲರಿಗೂ ಎ ಹ್ಯಾಪಿ ಮದರ್ಸ್ ಡೇ. ಓಕೆ, ಥ್ಯಾಂಕ್ ಯು. ಓಕೆ, ನೀವು ಹೇಳಿದ್ರಿ ತಾಯಿನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ. ಇವಾಗಿನ ಕಾಲಘಟ್ಟ ಹೆಂಗಾಗಿದೆ ಅಂದ್ರೆ, ಲೈಕ್ ಮಕ್ಕಳು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ತಾರೆ, ತಾಯಿ ಅಂದ್ರೆ ನೋಡ್ಕೊಳ್ಳೋಕೆ ಅಥವಾ ತಂದೆ ಅಂದ್ರೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಇರೋದಿಲ್ಲ. ಅವ್ರನ್ನ ಅನಾಥಾಶ್ರಮಕ್ಕೆ ಸೇರ್ಸೋದಾಗಿರ್ಬೋದು. ಈ ತರ ಒಂದು ಸಿಚುವೇಶನ್ ಇವಾಗ ಪ್ರೆಸೆಂಟ್, ಇವಾಗ ಆ ತರ ಜನರೇಷನ್ ಇದೆ. ಸೊ ಇವಾಗ ಅನಾಥಾಶ್ರಮಕ್ಕೆ ಸೇರ್ಸುವಂತವ್ರಿಗೆ ನೀವ್ ಏನ್ ಹೇಳ್ತೀರಾ? ಅನಾಥಾಶ್ರಮಕ್ಕೆ ಸೇರಿಸೋದು ನನ್ನ ಪ್ರಕಾರ ತಪ್ಪು. ಪರಿಸ್ಥಿತಿ ಈಗ ಬರ್ತಾ ಇದೆ. ಯಾಕಂದ್ರೆ ಮೈಕ್ರೋ ಫ್ಯಾಮಿಲಿ ಆಗ್ತಾ ಇದೆ, ಎಲ್ಲರೂ ಫಾರಿನಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಓಕೆ, ಅಟ್ಲೀಸ್ಟು
ನನ್ನ ಪ್ರಕಾರ ಏನು ಹೇಳೋದಂದ್ರೆ ಅಟ್ಲೀಸ್ಟ್ ಫಾರಿನಲ್ಲಿ ಈಗ ಇಬ್ಬರು ಗಂಡು ಮಕ್ಳಿದ್ರೆ ಅಟ್ಲೀಸ್ಟ್ ಒಬ್ರು ಗಂಡು ಮಗ ಇಲ್ಲಿದ್ದು ನೋಡ್ಕೊಳ್ಳೋ ಥರ ಜವಾಬ್ದಾರಿ ತೊಗೊಳ್ಳೇಬೇಕಾಗ್ತದೆ. ಅದರಿಂದ ಅದು ಅಟ್ಲೀಸ್ಟ್ 50% ಒಬ್ಬರು, ಯಾಕಂದರೆ ಅವರು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವರು ಬೇಸಿಕ್ ಡಿಪೆಂಡೆನ್ಸಿ ನಮ್ಮ ಮೇಲೆ ಬರುತ್ತೆ. ಅವ್ರಿಗೇನು ದುಡ್ಡು ಬೇಡ, ಕಾಸು ಬೇಡ, ಅವ್ರಿಗೇನು ಬೇಡ. ಅವ್ರಿಗೇನು ಅಂತ ಯಾರೋ 4 ಜನ ಅವ್ರ ಮಕ್ಕಳು ಮೊಮ್ಮಕ್ಕಳು, ಮೆಂಟಲ್ ಪೀಸು, ಓಕೆ, ಅವ್ರ ಜೊತೆ ಇದ್ದು ಮಾತಾಡಿಕೊಂಡು ಅವರಿದ್ದರೆ ಐ ಥಿಂಕ್ ಅದಕ್ಕಿಂತ ಅವ್ರಿಗೇನು ಬೇರೆ ಏನು ಅವ್ರು ಬಯಸೋದಿಲ್ಲ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇನ್ಫ್ಯಾಕ್ಟ್ ನಮ್ಮ ಮದರ್ ಇವಾಗ ಹಾಗೆ, ಈಗ ಅವ್ರಿಗೆ ಮೆಡಿಕಲ್ ಕೇರ್ ಇದ್ದಾರೆ. ಅವ್ರು ಹೋಗಿ ನಾವು ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಅವ್ರ ಪ್ರಪಂಚನೇ ನಮಗೆ ಬೇರೆ ಥರ ಅನಿಸುತ್ತೆ. ಓಕೆ, ಅದು ನಾನು ಮಾಡಿದೆ. ಸೊ ಇವಾಗ ತಾಯಿನ ಬಿಟ್ಟು ಹೋಗೋದು ತುಂಬ, ಅದು ನನ್ನ ಪ್ರಕಾರ ತಪ್ಪು ಅಂತಲೇ ಅನಿಸುತ್ತೆ ನನಗೆ. ಬಟ್ ಅವ್ರವ್ರ ಫ್ಯಾಮಿಲಿನಲ್ಲಿ ಸಿಚುವೇಶನ್ಸು ಇರೋದ್ರಿಂದ ಅವರು ಡಿಸಿಷನ್ಸ್ ತೊಗೊಳ್ತಾರೆ. ಬಟ್ ನನ್ನ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ ಏನು ಅಂತಂದರೆ, ದಯವಿಟ್ಟು ನಿಮ್ಮ ತಾಯಿ ಅಫ್ಕೋರ್ಸ್ ಫಾಲೋಡ್ ವಿತ್ ತಂದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಅವ್ರು ನಮಗೋಸ್ಕರ ಬಯಸ್ತಾರೆ, ನಮಗೋಸ್ಕರ ತ್ಯಾಗ ಮಾಡಿರ್ತಾರೆ, ಎಂಟೈರ್ ಜೀವನ ಎಲ್ಲ ಥರನೂ ಮಾಡಿರ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ. That's what I request. Okay. Bound on duty also. It is bound on duty. You must do it. It is not implication or somebody's pressure ದಿಂದ ಮಾಡಬಾರ್ದು. ಆನ್ ಅವರ್ ಓನ್ ನಾವು ಮಾಡಲೇಬೇಕು, ಅದು ಕರ್ತವ್ಯ. ಇನ್ನೊಂದು ಏನಂದ್ರೆ, ತಾಯಿ ಅಂತ ಬಂದಾಗ ತಾಯಿ ಕೈ ರುಚಿನೂ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೇ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಇವಾಗ ಊರು ಬಿಟ್ಟು ಬೆಂಗಳೂರು ಬಂದಿರ್ತಾರೆ. ಸೊ PG ಫುಡ್ ಆಗಲಿ ಅಥವಾ ಅವ್ರ ಫುಡ್ ಮಾಡ್ಕೊಂಡು ತಿನ್ಬೇಕಿದ್ರೆ ತಾಯಿ ಕೈ ರುಚಿ ಜಾಸ್ತಿ ನೆನಪಾಗುತ್ತೆ. ಸೊ ನಿಮಗೇನಾದರೂ ತಾಯಿ ಮಾಡೋ ಯಾವ ಫುಡ್ ನಿಮ್ಗೆ ತುಂಬ ಇಷ್ಟ ಅಂತ? ಯಾವ ಫುಡ್ ಅಂತ ಒಂದು ಆ ಕಡೆ ಈ ಕಡೆ ಹೇಳೋಕ್ಕಾಗಲ್ಲ. ಅವ್ರು ಮಾಡೋದು ಎಲ್ಲನೂ ಇಷ್ಟನೇ. ನೀವು ಬೆಂಗಳೂರು ಬಿಟ್ಟು ಬಂದ್ರಿ ಅಂತ ಹೇಳಿ, ಬೆಂಗಳೂರು ಬಂದ್ರಿ. ಹೌದು, ನಾವೆಲ್ಲ ಊರು ಬಿಟ್ಟು ಬಂದವ್ರು ನಾವೆಲ್ಲ. ಈಗಿನ ಜನ್ರೇಷನ್ಗೆ ಏನಾಗ್ತಾ ಇದೆ ಅಂದರೆ, ನಾವೆಲ್ಲ ಒಂಥರ ಊರಿಗೆ ನೆಂಟರು, ನಾವೇ ಊರಿಗೆ ನೆಂಟರಾಗ್ಬಿಟ್ಟಿದ್ದೀವಿ. ಯಾವ ಆಚೆ ಹೋದವರೆಲ್ಲ ಯಾವಾಗ ಬಂದ್ರಪ್ಪ ಅಂತ ಕೇಳ್ತಾರೆ. ಈಗ ನಮ್ಮ ತಂದೆ ತಾಯಿನೂ ಹಂಗೆ ಕೇಳೋಕೆ ಶುರು ಆಗಿದ್ದಾರೆ. ನಮಗೇನು ಭಯ ಅಂದರೆ ನಮ್ಮ ಮಕ್ಕಳು ನಮ್ಮ ಮನೆಗೆ ನೆಂಟರಾಗ್ಬಿಡ್ತಾರೆ ಅಂತ. ಆಗಬಾರ್ದು. ಹಾಗಾಗಿ ಅಲ್ಲೊಂದು ಜೀವ ಕಾಯ್ತಾ ಇರುತ್ತೆ, ತಾಯಿ ಆಗ್ಬೋದು ತಂದೆ ಆಗ್ಬೋದು ಕಾಯ್ತಾ ಇರುತ್ತೆ. ನಾವು ಅವ್ರಿಗೆ ನಮ್ಮ ಮಕ್ಕಳನ್ನ ಅವ್ರ ಹತ್ರ ಬಿಡಬೇಕು, ಅವ್ರು ಬೆಳಿಬೇಕು, ಅವ್ರ ಜೊತೆ ಗುದ್ದಾಡಬೇಕು. ಯಾವುದೋ ರೀತಿಯಲ್ಲಿ ಈ ಹೇಗೆ ಏನೋ ಒಂದು ಗೌರವಾಯುತವಾಗಿ ಹೋಗ್ಬಿಟ್ಟು ತಾತ ಅವರೇ ಅಜ್ಜಿಯವರೇ ಅನ್ನಬಾರ್ದು. ನಮ್ಮ ತಾತ ನಮ್ಮ ಅಜ್ಜಿ ಅಂತ ಕಿತ್ತಾಡಬೇಕು. ಹಾಗೆ ಬೆಳೆದಾಗಲೇ ನಾವೇನು ಅವ್ರಿಗೇನು ಕೊಡೋದು ಬೇಡ. ಅವ್ರೇನು ಪಡೆದಿದ್ದೇ ಜಾಸ್ತಿ. ನಾವೇನು ಹೊಸ್ದಾಗೇನು ಅವ್ರು ಕೊಡೋದೇನು ಬೇಡ. ಅವ್ರ ಆಶೀರ್ವಾದ ತೊಗೊಂಡ್ರೆ ಸಾಕು. ಅವ್ರು ಅಷ್ಟಕ್ಕೆ ಖುಷಿಯಾಗಿರ್ತಾರೆ. ಸಮಯ ಕೊಡಬೇಕು ಅಲ್ವಾ? ಸೊ ಊಟ ತಿಂಡಿ ಅಂತಂದರೆ ಅವ್ರ ಪ್ರೀತಿಯಿಂದ ಏನು ಕೊಟ್ಟರು ಚುರುಚಿನೇ ಅಲ್ವಾ? ಸೊ ನನ್ನ ಪ್ರಕಾರ ತಾಯಿ ಅಂದರೆ ಬಲ, ಧೈರ್ಯ, ಆತ್ಮವಿಶ್ವಾಸ. ಅದು ಬಿಟ್ಟರೆ ಇನ್ನೇನಿಲ್ಲ. ಅವರಿಲ್ಲದೆ ನಾವಿಲ್ಲ, ಅಷ್ಟೇ. ಥ್ಯಾಂಕ್ ಯು. ತಾಯಂದ್ರ ಜೊತೆ ಏನಾದರೂ ಶೇರ್ ಮಾಡಬೇಕು ಅಥವಾ ಏನಾದರೂ ಒಂದು ಸ್ಪೆಷಲ್ ಮೂಮೆಂಟ್ನ ಹಂಚ್ಕೋಬೇಕಂದ್ರೆ ಅದಕ್ಕೊಂದು ಸುಸಂದರ್ಭ ಅಂದರೆ ಅದು ಮದರ್ಸ್ ಡೇ. ಸೊ ಇವತ್ತು ನಮ್ಮ ಜೊತೆ ಬ್ಯೂಟಿಫುಲ್ ಮದರ್ಸ್ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ಓಕೆ, ಇವತ್ತು ಮದರ್ಸ್ ಡೇ. ಸೊ ನಿಮ್ಮ ಮದರ್ಸ್ ಡೇ ಎಷ್ಟು ಸ್ಪೆಷಲ್ ಆಗಿರುತ್ತೆ? ಸೊ ನೀವು ಮದರ್ಸ್ ಡೇನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ, ಅಥವಾ ನಿಮ್ಮ ತಾಯಿಯನ್ನ ಈ ಒಂದು ಮದರ್ಸ್ ಡೇಗೆ ನೆನಪಿಸ್ಕೊಳ್ಳೋದಾದ್ರೆ? ನಾನು ತುಂಬ ಸ್ಪೆಷಲ್ಲಾಗಿ ಇದನ್ನು ಇಷ್ಟಪಡ್ತೀನಿ. ಯಾಕೆ ಅಂದರೆ ನನಗೂ ತಾಯಿ ಇದ್ದಾರೆ. ನಾನು 20 ವರ್ಷದಿಂದ ನಮ್ಮ ಅಮ್ಮನ ಸ್ವಂತ ನಾನೇ ನೋಡ್ಕೋತಾ ಇದ್ದೀನಿ. ಮತ್ತು ನಮ್ಮ ಮಕ್ಳಿಗೆ ನಾನು ತಾಯಿ ಅಲ್ವಾ. ಸೊ ನನ್ನ ಮಕ್ಕಳು ನನ್ನ ತುಂಬ ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಬೆಲೆ ಕೊಡ್ತಾರೆ. ಮತ್ತು ನಾನು ತಾಯಿಯಾಗಿ ಅವ್ರ ಕರ್ತವ್ಯ ಎಲ್ಲ ನಿಭಾಯಿಸ್ತೀನಿ. ಮತ್ತು ತಾಯಿ ಅಂದ್ರೇ ಅದಕ್ಕೊಂದು ಸ್ಪೆಷಲ್ ಅಲ್ವಾ. ಹಂಗಾಗಿ ತುಂಬ ಇಷ್ಟ. ಮದರ್ಸ್ ಡೇ ದಿನ ನಿಮ್ಮ ಮಕ್ಕಳು ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಕೊಟ್ಟಿದ್ರೆ ಅದು ಏನು ಅಂತ? ಸೆಟ್ ಕೊಡ್ತಾರೆ, ಜ್ಯುವೆಲ್ಸ್ ಕೊಡ್ತಾರೆ, ಬಟ್ಟೆ ತಂದು ಕೊಡ್ತಾರೆ. ನನಗೆ ಗೊತ್ತಿಲ್ದಂಗೆ ಒಂದು ಚೆನ್ನಾಗಿರೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟಪಟ್ಟು ಅವತ್ತೇ ಕಷ್ಟ ಸುಖನೂ ಹಂಚ್ಕೋತಾರೆ. ಸೊ ಅವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಇನ್ನೊಂದೇನೆಂದರೆ, ನಮ್ಮ ಇಂಡಿಯನ್ಸಿಗೆ ಅಂದರೆ ಭಾರತೀಯ ಸಂಸ್ಕೃತಿ ಪ್ರಕಾರ ಮದರ್ಸ್ ಡೇ ಬಂದರೆ ಮಾತ್ರ ಮದರ್ಸ್ ಡೇ ಆಗಿರಲ್ಲ. ಯಾವತ್ತೂ ಮದರ್ಸ್ ಡೇ ಅಥವಾ ನಾವು ಏನಾದರೂ ಒಂದು ಅವ್ರ ಜೊತೆ ಕಷ್ಟ ಹಂಚ್ಕೋಬೇಕಿದ್ರೆ ಆ ದಿನ ತಾಯಿ ಇರಲೇಬೇಕು ನಮ್ಮ ಜೊತೆ. ಸೊ ನಿಮಗೆ ಕಷ್ಟ ಅಂತ ಬಂದಾಗ ನೀವು ತಾಯಿ ಜೊತೆ ಶೇರ್ ಮಾಡ್ಕೊತೀರಾ? 100% ಮಾಡ್ಕೋತೀನಿ. ಯಾಕಂದರೆ ಮದರ್ಸ್ ಡೇ, ಬರ್ತಡೇ ಮತ್ತು ಇನ್ಯಾವುದಾದ್ರೂ ಒಂದು ಡೇ ಅಂತ ಬಂದಾಗ ಅವತ್ತು ಮಾತ್ರ, ಅದು ಲವರ್ಸ್ ಡೇ ಅದೆಲ್ಲ ಬರ್ತಲ್ಲ, ಅವತ್ತು ಮಾತ್ರ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ತಾಯಿನೇ ಅಲ್ವಾ. ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಇನ್ನೊಂದೇನೆಂದರೆ, ಲೈಕ್ ಯಾರೇ ಏನೇ ಪ್ರೀತಿ ಕೊಟ್ಟರು ತಾಯಿ ಪ್ರೀತಿ ಮುಂದೆ ಯಾರ ಪ್ರೀತಿನೂ ಕೂಡ ಅದು ಜಾಸ್ತಿ ಅನ್ಸಲ್ಲ. ಯಾಕಂದರೆ ತಾಯಿ ಪ್ರೀತಿನೇ ದೊಡ್ಡದು.
ಸೊ ನಿಮ್ಮ ತಾಯಿ ಇವಾಗ ಇದ್ದಾರೆ, ನಿಮ್ಮ ಜೊತೆ ಇದ್ದಾರೆ. ಸೊ ನೀವು ಅವ್ರ ಜೊತೆ ಕಳೆದಂತ ಒಂದು ಅದ್ಭುತ ಮೆಮೊರಿನ ಶೇರ್ ಮಾಡೋದಿದ್ರೆ? ಅದ್ಭುತ ಮೆಮೊರಿ ಅಂದರೆ ನಮ್ಮ ತಂದೆ ನನ್ನ ತುಂಬ ಇಷ್ಟಪಡ್ತಾ ಇದ್ರು. ನಿಜ ಹೇಳ್ಬೇಕಂದ್ರೆ ಆ ಪ್ರೀತಿನ ನನ್ನ ತಾಯಿ ಮೇಲೆ ತೋರಿಸ್ತಾ ಇದ್ದೀನಿ. ನನ್ನ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಅವರಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನನ್ನ ಕರ್ತವ್ಯ ಅಂತ ನಾನು ಮಾಡ್ತಾ ಇದ್ದೀನಿ. ಮ್ಯಾಮ್, ಇವಾಗ ಏನಂದ್ರೆ ಇವಾಗ ಪ್ರೆಸೆಂಟ್ ಅಂದ್ರೆ ನಮ್ಮ ಇವಾಗ ಪ್ರೆಸೆಂಟ್ ಜೆನ್ಸಿ ಕಿಡ್ಸ್ ಆಗಿರ್ಬೋದು, ಅಥವಾ ಇವಾಗ ಹೆಂಗೆ ಆಗಿದೆ ಅಂದ್ರೆ ಲೈಕ್ ಮಕ್ಕಳು ಇವಾಗ ಅಂದ್ರೆ ಫ್ಯಾಮಿಲಿನೇ ಕೂಡು ಕುಟುಂಬ, ಮೊದ್ಲಿನ ತರ ಕೂಡು ಕುಟುಂಬ ಇಲ್ಲ. ಏನೇ ಇದ್ರು ತಂದೆ ತಾಯಿ ಮಕ್ಕಳು. ಅದ್ರಲ್ಲೂ ಇವಾಗ ಏನಾಗ್ತಿದೆ ಅಂದ್ರೆ ಮಕ್ಕಳು ಫಾರಿನಲ್ಲಿ ಸೆಟ್ಲ್ ಆಗ್ತಾರೆ, ಬಟ್ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ತಂದೆ ತಾಯಿನ ಅನಾಥ ಆಶ್ರಮಕ್ಕೆ ಹಾಕೋದು, ಈ ತರ ಆಗತ್ತೆ. ಸೊ ಈ ತಂದೆ ತಾಯಿನ ಅನಾಥ ಆಶ್ರಮಕ್ಕೆ ಹಾಕೋರ್ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಖಂಡಿತ ಅದು ತಪ್ಪು. ಯಾಕಂದ್ರೆ ಅವ್ರನ್ನ ಎಷ್ಟು ಕಷ್ಟದಿಂದ ಬೆಳೆಸಿರ್ತಾರೆ. ಹೆತ್ತಿರೋ ತಾಯಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತಲ್ಲ. ಅವಳ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿರ್ತಾರೆ. ಅಂಥವ್ರನ್ನ ನಾವು ನಿಜವಾಗ್ಲೂ ಏನೇ ಕಷ್ಟ ಇದ್ರೂ ನೋಡ್ಕೋಬೇಕೇ ಹೊರತು ಅವ್ರನ್ನ ಆಶ್ರಮಕ್ಕೆಲ್ಲ ಸೇರಿಸ್ಬಾರ್ದು. ಅದು ಸೇರಿಸೋದ್ರಿಂದ ಅವರು ನೆಕ್ಸ್ಟ್ ಪೇರೆಂಟ್ಸೇ ಅಲ್ವಾ. ಸೊ ನೆಕ್ಸ್ಟ್ ಅವ್ರಿಗೂ ಅದೇ ಥರ ಆಗುತ್ತೆ ಎಕ್ಸ್ಪೀರಿಯನ್ಸು. ಸೊ ಅವ್ರನ್ನ ಆ ಥರ ಎಲ್ಲ ಸೇರಿಸೋದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ತಾಯಿ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಅಂತ? ಶಿ ಈಸ್ ವೆರಿ ಸ್ಪೆಷಲ್. ಅಂದರೆ ಪ್ರತಿಯೊಂದು ಸ್ಟೇಜಲ್ಲೂ ಅವ್ರದ್ದು ನಾನು ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳ್ತಾರೆ. ಅವ್ರದ್ದು ಏನೇನಿರುತ್ತೆ ಅದನ್ನು ನನಗೆ ಹೇಳ್ತಾರೆ, ನಾನು ಅವ್ರದ್ದನ್ನ ಕಷ್ಟ ಸುಖ ಎಲ್ಲ ಕೇಳ್ತೀನಿ. ಸೊ ಇಬ್ರು ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಇಟ್ಕೊಂಡಿರ್ತೀವಿ. ನೀವು ಇವಾಗ ತಾಯಿ, ಬಟ್ ನಿಮ್ಮ ತಾಯಿ ಮಾಡಿದಂತ ಅಡಿಗೆ ನಿಮಗೆ ಇಷ್ಟ ಆಗಿರ್ಬೋದು. ಅಂತ ಅಡಿಗೆಯಲ್ಲಿ ಯಾವ ಅಡಿಗೆ ನಿಮಗೆ ತುಂಬಾ ಫೇವ್ರೇಟ್ ಅಂತ? ಗೊಜ್ಜವಲಕ್ಕಿ ಮಾಡ್ತಾರೆ, ತುಂಬ ಇಷ್ಟ. ನಾನು ಯಾವಾಗ ಹೋದಾಗ್ಲೂ ಅದನ್ನೇ ಮಾಡಿಸ್ಕೊತೀನಿ. ಸ್ಪೆಷಲ್ ಅವ್ರು ಮಾಡೋದು, ಅವ್ರ ಕೈ ರುಚಿ ನಮ್ಗೆ ನಿಜವಾಗ್ಲೂ ಬರಲ್ಲ. ಆ ಥರ ನನಗೆ ಮಾಡೋಕ್ಕೂ ಬರಲ್ಲ. ಸೇಮ್ ಮೆಷರ್ಮೆಂಟ್ ಎಲ್ಲ ಹೇಳಿ ಮಾಡಿಸ್ತಾರೆ, ಆದ್ರೂ ನಾನು ಮಾಡೋಕ್ಕೆ ಅದರ ರುಚಿ ಬರಲ್ಲ. ಅವ್ರು ಮಾಡಿರೋದೇ ತುಂಬ ಚೆನ್ನಾಗಿರುತ್ತೆ, ಅದನ್ನ ಮಾಡಿಸ್ಕೊಳ್ತೀನಿ ನಾನು. ಇವಾಗ ನೀವು ತಾಯಿ, ಸೊ ನಿಮ್ಮ ಈ ಒಂದು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮದರ್ಸ್ ಡೇ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ? ಅವ್ರು ಏನಾದ್ರು ಗಿಫ್ಟ್ ಕೊಡ್ತಾರೆ ಈ ಮದರ್ಸ್ ಡೇಗೆ ಅಂತ? ಕೇಕ್ ಕಟ್ ಮಾಡ್ತಾರೆ, ಮತ್ತೆ ಅದೇ ಸರ್ಪ್ರೈಸ್ ಆಗಿ ಪ್ರತಿ ಇಯರ್ ಏನೋ ಒಂದು ಸರ್ಪ್ರೈಸ್ ಆಗಿ ಮಾಡ್ತಾರೆ. ಮ್ಯಾಮ್, ನಿಮಗೆ ನಿಮ್ಮ ಮದರ್ಸ್ ಡೇ ಎಷ್ಟು ಸ್ಪೆಷಲ್ ಅಂತ? ಮದರ್ಸ್ ಡೇ ಅಂದರೆ ತುಂಬ ಸ್ಪೆಷಲ್ ಅಲ್ವಾ. ತಾಯಿ ಅನ್ನೋದು ಆ ಹೆಸ್ರಿಗೆ, ಆ ಇದಕ್ಕೆ ಅಲ್ಟಿಮೇಟ್ ಬೇರೆ ಏನು ಸಿಗಲ್ಲ ಅಲ್ವಾ. ತಂದೆ ಇರ್ಬೋದು ಜೊತೆಲಿ, ತಂದೆಯಿಂದ ನಾವು ಜೀವನ ನಡೆಸ್ತೀವಿ, ಬಟ್ ತಾಯಿ ಇದ್ರೇ ನಮ್ಗೆ ಅಸ್ತಿತ್ವ. ಈ ಪ್ರಪಂಚದಲ್ಲಿ ನಾವು ಬರಬೇಕು ಅಂದರೆ ತಾಯಿನೇ ಮೂಲ ಕಾರಣ ಅಲ್ವಾ. ತುಂಬ ಸ್ಪೆಷಲ್. ನನಗೂ 3 ಜನ ಮಕ್ಕಳಿದ್ದಾರೆ, ನಮ್ಮ ತಾಯಿಗೆ 4 ಜನ ಮಕ್ಕಳು. ನಾವು ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಇನ್ನೊಂದು ಏನಂದ್ರೆ ಮಕ್ಕಳು ಸುಖದಲ್ಲಿ ತಾಯಿ ಸಂತೋಷ ಕೂಡ ಅಡಗಿದೆ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳು ಇವಾಗ ಫಾರಿನ್ ಅಲ್ಲಿ ಇದ್ದಾರೆ, ಸೊ ನೀವು ತುಂಬಾ ಮಿಸ್ ಮಾಡ್ಕೊಂತ ಇರ್ತೀರಾ ಮಕ್ಕಳನ್ನ? ಇಲ್ಲ, ಮಿಸ್ ಮಾಡಲ್ಲ. ಯಾಕೆಂದ್ರೆ ಅವ್ರದ್ದೊಂದು ಏಮ್ ಇರುತ್ತಲ್ವಾ, ಒಂದು ಅಚೀವ್ ಮಾಡಬೇಕು ಅನ್ನೋದು. ತಾಯಿ ಅಂದ್ರೇನೆ ಅಂದ್ರೆ ನಾವು ಸ್ಯಾಕ್ರಿಫೈಸ್ ಅಂತಾನೆ ಅಲ್ವಾ ತಾಯಿ ಅಂದ್ರೇನೆ. ಅದಕ್ಕೆ ಮಕ್ಳಿಗೆ ಏನು ಬೇಕು ನಾವು ನೋಡ್ಕೊಳ್ಬೇಕು. ಅವರು ಅಷ್ಟೇ ಡೈಲಿ ದಿನ ಬೆಳಗ್ಗೆ ಸಾಯಂಕಾಲ 2 ಸರಿನೂ ಫೋನ್ ಮಾಡ್ತಾರೆ, ಮಾತಾಡಿಸ್ತಾರೆ. ನಾನು ಕೇಳದೆ ಇರೋದನ್ನು ಅಂದರೆ ನಮ್ಗೇನು ಬೇಕು ಅನ್ನೋದು ಅವರೇ ತಿಳ್ಕೊಂಡು ನನಗೆ ಪ್ರೊವೈಡ್ ಮಾಡ್ತಾರೆ ಎಲ್ಲರೂ. ತುಂಬ ಖುಷಿ ಆಗುತ್ತೆ. ಈ ವರ್ಷ ಮದರ್ಸ್ ಡೇಗೆ ಅವ್ರು ವಿಶ್ ಮಾಡಿದ್ರ ನಿಮ್ಮ ರಾತ್ರಿ 12 ಗಂಟೆಗೆ ಎಲ್ಲರೂ 3 ಜನನು ವಿಶ್ ಮಾಡಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಎಷ್ಟು ಖುಷಿ ಆಯ್ತು ಮ್ಯಾಮ್? ತುಂಬ ಖುಷಿ ಆಯಿತು. ನಾಳೆ ಹಂಚ್ಕೊಳ್ತೀನಿ ಇವತ್ತು ಎಲ್ಲ ಆ ವಿಡಿಯೋಗಳನ್ನೆಲ್ಲ. ನಿಮ್ಮ ಮದರ್ಹುಡ್ ಡೇಸ್ ಎಲ್ಲ ಹೆಂಗಿತ್ತು? ನೀವು ತಾಯಿಯಾದ ಕ್ಷಣ ಹೆಂಗಿತ್ತು ಅಂತ? ತುಂಬ ಅಂದರೆ ನಾವು ತುಂಬ ಕಷ್ಟದಲ್ಲೇ ಬೆಳ್ಕೊಂಡು ಬಂದ್ವಿ. ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ಅಂದರೆ ಅವರಿಂದ ನಮಗೆ ಆ ಹ್ಯಾಪಿನೆಸ್ ನೋಡ್ತೀವಲ್ಲ, ದೇವ್ರನ್ನ ನೋಡ್ತಾ ಇದ್ದೀವಿ ಅನ್ನೋಂಗಿರತ್ತೆ ಮಕ್ಕಳನ್ನ. ಆ ಹುಟ್ಟಿದಾಗ ಒಂಥರ ಸ್ಮೈಲು ಮತ್ತು ಇನ್ನೋಸೆನ್ಸು ಎಲ್ಲನೂ. ಮಕ್ಕಳು ಬೆಳೀತಾ ಬೆಳೀತಾ ಅವರು ನಮಗೆ ತಾಯಿ ಆಗ್ತಾರೆ ಅಲ್ವಾ. ನಿಮ್ಮ ಮಕ್ಕಳಲ್ಲೂ ನೀವು ತಾಯಿತನ ನೋಡ್ತಾ ಇದ್ದೀರಾ? ಎಸ್. ಯಾಕೆಂದರೆ ಆ ಮಕ್ಕಳು ನಮ್ಮನ್ನು ನೀನು ತಪ್ಪು ಅಂತ ಯಾವಾಗ ಹೇಳ್ತಾರೋ ಆವಾಗ ನಾವು ಕರೆಕ್ಟ್ ಇದ್ದೀವಿ ಅಂತ ನಮ್ಗೆ ಅನಿಸ್ಬೇಕು. ನಾವು ಅಂದರೆ ನಮ್ಮ ತಾಯಿ 3 ಗಂಟೆಗೆ ಎದ್ದು ಬಿಡ್ತಾಯಿದ್ರು ಅಡುಗೆ ಎಲ್ಲ ಮಾಡೋಕ್ಕೆ. ನಾವು 4 ಜನ ಮಕ್ಕಳಲ್ವಾ, ಅದಕ್ಕೆ ಎಕ್ಸಾಮ್ ಬಂದಾಗ ಬೇಗ ಎದ್ದು ಓದ್ಕೊಳ್ತಾ ಇದ್ದೆ. ಅಮ್ಮ ಇಷ್ಟೊತ್ತಲ್ಲಿ ಎದ್ದರೆ ಜ್ಞಾಪಕ ಇರುತ್ತೆ ಓದಿರೋದು ಅಂತ ಹೇಳಿದ್ರೆ, ಅದಕ್ಕೆ ಹೇಳೋದು ಬೇಗ ಎದ್ದೋಳು ಅಂತ ನನ್ನ ಜೊತೆ ಅಂತ ತುಂಬ ಸಲ ಹೇಳ್ತಾಯಿದ್ರು. ಆವಾಗ ಅಂದರೆ ಅವ್ರು ತೆಲುಗು ಓದಿರೋದು, ನಾನು ಕನ್ನಡ ಓದ್ತಾ ಇರೋದು. ಆದ್ರೂ ನಮ್ಗೇನಾದರೂ ಗೊತ್ತಾಗದೇ ಇದ್ದರೆ ಡಿಸ್ಕಷನ್ ಮಾಡ್ತಾಯಿದ್ವಿ. ಕ್ರಾಫ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ತಾಯಿ. ಅವ್ರನ್ನ ಕೇಳಿ ಕಲರಿಂಗ್ಸು ಅದು ಇದು ಪ್ರತಿಯೊಂದು ಆರ್ಟು ಎಲ್ಲ ಅವ್ರ ಹತ್ರ ಕೇಳಿನೇ ನಾನು ಮಾಡ್ತಾಯಿದ್ದೆ.
ಅದೇ ಒಳ್ಳೆ ಮೆಮೊರಿ ಅಂದ್ರೆ ಅದೇ ಇರೋದಾ? ಎಲ್ಲ ಇದೆ ತುಂಬ. ಯಾಕೆಂದರೆ ಇವಾಗ 3 ಜನ ಮಕ್ಕಳು ಅಂದರೆ 3 ಜನ ಮಕ್ಳಿಗೂ ಹೆರಿಗೆ ಮಾಡಿದಾಗಲೂ ಅವ್ರು ಮಾಡಿರೋ ಸೇವೆ ನಮಗೆ ಅದೊಂದು ಅವ್ರ ಸ್ಯಾಕ್ರಿಫೈಸ್ ಅಲ್ವಾ ಅದು. ನಿಮ್ಮ ತಾಯಿ ಇವಾಗ್ಲೂ ಇದ್ದಾರಾ? ಇದ್ದಾರೆ ಅವರು 78 ಇಯರ್ಸ್. ಇವಾಗ ಏನಂದ್ರೆ ನೀವೇನಾದ್ರೂ ಇವಾಗ ಮಕ್ಳಿಗೆ ಏನಾರು ಹೇಳ್ಬೇಕಿದ್ರೆ ಅಥವಾ ಮಕ್ಳೇನಾದ್ರು ನಿಮ್ಗೆ ಹರ್ಟ್ ಮಾಡಿದ್ರೆ ನಿಮ್ಮ ತಾಯಿ ನೆನಪಾಗೋದಿದ್ಯಾ ಇವಾಗ? ತುಂಬ ಸಲ. ಯಾಕೆಂದರೆ ನಾನು ಅವಾಗ ಹರ್ಟ್ ಮಾಡಿದ್ದೆ, ಸೇಮ್ ಅದೇ ಪೊಸಿಷನ್ ನನಗೆ ಬಂದಿದೆ ಅಂತ ಪ್ರತಿ ಕ್ಷಣಕ್ಕೂ ಅನಿಸುತ್ತೆ. ಯಾಕೆಂದರೆ ಆ ಒಂದು ಮಾತು ಬಂದ್ರೂ ಸಾಕು, ಓ ನಾನು ಇದು ಅಂದಿದ್ದೆ ಅಲ್ವಾ ನಮ್ಮಮ್ಮನಿಗೆ, ಅದಕ್ಕೆ ನನಗೆ ಬರ್ತಾ ಇದೆ ಆ ಮಾತು ಅಂತ. ಕರ್ಮ ಅನ್ನೋದು ವಾಪಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮ್ಯಾಮ್, ನಿಮ್ಮ ತಾಯಿಯನ್ನ ಈ ಒಂದು ಸಂದರ್ಭದಲ್ಲಿ ನೆನ್ಪಿಸ್ಕೊಳ್ಳೋದಿದ್ರೆ? ಅಮ್ಮ ಅಂದ್ರೇನೆ ಅಕ್ಕರೆ ಮತ್ತೆ ಚೊಕ್ಕಟವಾಗಿ ಇಟ್ಕೊಂಡಿರೋದು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅದರಲ್ಲೇ ಅಮ್ಮ ಅಂತ ಬಂದ್ಬಿಡುತ್ತೆ. ತಾಯಿ ಅಂದ್ರೇನೆ ಒಂದು ದೈವ ಆ ಥರ. ಮತ್ತೆ ಇವಾಗ ನನ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ತಾಯಿಯಿಂದನೇ ನಾನು ಡ್ಯಾನ್ಸ್ ಕಲ್ತಿದ್ದೆ. ಅವ್ರಿಗೆ ತುಂಬಾ ಇಷ್ಟ ಇತ್ತಂತೆ ಡ್ಯಾನ್ಸ್ ಕಲಿಬೇಕು ಅಂತ. ಅವ್ರಿಗಾಗಿಲ್ಲ ಅಂತ ನನಗೆ ಕಲಿಸ್ಕೊಟ್ರು. ಈಗ ನಾನು 5 ವರ್ಷ ಮಕ್ಕಳಿಂದ 80 ವರ್ಷ ಏಜ್ ಆಗಿರೋರ್ಗೂ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕೊರಿಯೋಗ್ರಫಿ ಮಾಡ್ಕೊಡ್ತೀನಿ, ಹೇಳ್ಕೊಡ್ತೀನಿ. ಅದಕ್ಕೆ ತಾಯಿನೇ ಮುಖ್ಯ ಕಾರಣ. ಅದಕ್ಕಾಗಿ ನಂಗೆ ತಾಯಿನ ತುಂಬಾ ನೆನಪಿಸ್ಕೊಳ್ತೀನಿ. ನಿಮ್ ತಾಯಿ ಕೂಡ ಡಾನ್ಸರಾ? ಇಲ್ಲ ಅವ್ರು ಆಗ್ಲಿಲ್ಲ ಅಂತ ನನ್ನೂ ಡ್ಯಾನ್ಸರ್ ಮಾಡಿದ್ರು. ಅದು ಹೌದಲ್ವಾ? ಇವಾಗ ತಾಯಿ ಇವಾಗ ಮಕ್ಳಲ್ಲಿ ಅದೇ ನೋಡ್ತಾರೆ. ಅದ್ರಲ್ಲಿ ಹೆಣ್ಮಕ್ಳಾದ್ರೆ ಇವ್ರು ನಮ್ಮ ಹೆಣ್ಮಕ್ಳ ಹಿಂಗ್ ರೆಡಿ ಮಾಡ್ಬೇಕು, ನಾವ್ ಈ ತರ ರೆಡಿ ಆಗಿಲ್ಲ, ನಮ್ಮ ಮಕ್ಳಾದ್ರೆ ಈ ತರ ರೆಡಿ ಮಾಡಿಸ್ಬೇಕು ಅನ್ನೋ ಆಸೆ ಇರೋದು ನಿಮಗೆ. ಚಿಕ್ಕ ಮಕ್ಳಿದ್ದಾಗ ನೋಡಿ, ಅವ್ರು ಡ್ರೆಸ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಮಗುಗ್ ಚೆನ್ನಾಗಿ ಡ್ರೆಸ್ ಮಾಡಿ, ಚೆನ್ನಾಗಿರೋ ಬಟ್ಟೆ ಹಾಕಿ ಎಲ್ಲ ಕಡೆ ಕರ್ಕೊಂಡೋಗಿ ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಎಷ್ಟು ವರ್ಷ ನನಗೆ ಕಾಲೇಜ್ ಬಂದಾಗ ಪ್ರತಿ ವರ್ಷ ಮಗಿ ಜಡೆ ಹಾಕಿ ಫೋಟೋ ತೆಗ್ಸಿ ಸ್ಟುಡಿಯೋ ಕರ್ಕೊಂಡೋಗಿ ಎಲ್ಲ ಮಾಡ್ತಾ ಇದ್ರು. ಅದೇ ಮೆಮೊರೀಸ್, ನನಗೆ ತುಂಬಾ ಮೆಮೊರೀಸ್ ಅದೇ ಇದೆ. ನಿಮ್ಮ ತಾಯಿ ಇವಾಗ್ಲೂ ಇದಾರಾ? ಇದ್ದಾರೆ. ಅವ್ರು ಮಾಡೋ ಏನ್ ಅಡಿಗೆ ನಿಮ್ಗೆ ತುಂಬಾ ಇಷ್ಟ? ನನಗೆ ಅವ್ರು ಮಾಡೋ ಸ್ವೀಟ್ ಇಷ್ಟ, ಬರ್ಫಿ. ನಿಮಗೆ ಕಳ್ಸ್ಕೊಟ್ಟಿದಾರ? ಕೊಡ್ತಾರೆ, ಇವಾಗ್ಲೂ ಆದ್ರೂ ಕೊಡ್ತಾರೆ. ಇವಾಗ ಅವ್ರು ನೀವು ಅಡಿಗೆ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ನೆನ್ಸ್ಕೋತೀರಾ? ನಾಪಿಸ್ಕೊಳ್ತೀವಿ, ನಾಪಿಸ್ಕೊಳ್ಳೇಬೇಕಲ್ಲ, ಅವರಿಂದನೇ ಕಲ್ತಿರ್ತೀವಲ್ಲ ನಾವು. ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ? ಅಮ್ಮ ಇವಾಗ ಹೇಳ್ಕೊಟ್ಟಿರುವಂತ ಅಡಿಗೆ ಅಂದ್ರೆ ಏನು? ಅಡಿಗೆ ಅಂದ್ರೆ ಚೆನ್ನಾಗಿ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು ಅಲ್ವಾ? ಪ್ರೀತಿ ಇದ್ರೇನೆ ಅದ್ರ ರುಚಿ ಚೆನ್ನಾಗಿರುತ್ತೆ ಅಂತ. ಇವಾಗ ನಿಮಗೆ ಅಂದ್ರೆ ತಾಯಿ ಮನೆನ ಬಿಟ್ಟು ಇವಾಗ ಅತ್ತೆ ಮನೆಗೆ ಬಂದಿರ್ತೀರಾ. ತಾಯಿ ಮನೆ ಫೀಲೇ ಬೇರೆ, ಅತ್ತೆ ಮನೆ ಫೀಲೇ ಬೇರೆ. ಕೆಲವೊಂದು ಮನೆಗಳಲ್ಲಿ ಈ ತಾಯಿ ಮನೆ ಫೀಲೇ ಅತ್ತೆ ಮನೆಯಲ್ಲೂ ಸಿಗುತ್ತೆ. ಸೊ ನಿಮ್ಮ ಫೀಲ್ ಹೆಂಗಿತ್ತು ತಾಯಿ ಮನೆಯಿಂದ ಅತ್ತೆ ಮನೆ? ತಾಯಿ ಮನೆ ಬೇರೆ ಅನ್ಸಿಲ್ಲ. ನಮ್ಮ ಅತ್ತೆನೂ ನಮ್ಮ ತಾಯಿ ಥರನೇ ನೋಡ್ಕೊಳ್ತಾರೆ ನನ್ನ. ಹಂಗಾಗಿ ನನ್ಗೆ ಯಾವತ್ತೂ ಬೇಜಾರು ಹಾಗೇ ಇಲ್ಲ. ಅಮ್ಮನ ಮನೇನೂ ಒಂದೇ, ಅತ್ತೆ ಮನೇನೂ ಒಂದೇ. ನಂಗೆ ತಾಯಿ ಅಂದರೆ ಇಬ್ರು ಅಂತಾನೆ ನಾನು ಅನ್ಕೊಂಡಿದ್ದೀನಿ. ನನಗೆ ಲೈಫಲ್ಲಂತೂ ನಮ್ಗೆ ಅತ್ತೆ ತುಂಬ ಒಳ್ಳೆಯವರೇ ಸಿಕ್ಕಿದ್ದಾರೆ. ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ? ನನ್ನ ಮಕ್ಕಳು ಇಬ್ರು ವರ್ಕಿಂಗ್. ಮದರ್ಸ್ ಡೇಗೆ ಏನಾದ್ರು ಸ್ಪೆಷಲ್ ಆಗಿ ಗಿಫ್ಟ್ ಕೊಡ್ತಾರೆ? ನಾಳೆ ಕೊಡ್ತಾರೆ. ಮ್ಯಾಮ್, ಅದೇ ಮದರ್ಸ್ ಡೇ ಅಂದ್ರೆ ಇದೇ ದಿನ ಮದರ್ಸ್ ಡೇ ಅಥವಾ ಮೇಯಲ್ಲಿ ಬಂದ್ರೇನೆ ಮದರ್ಸ್ ಡೇ ಅಂತೇನಿಲ್ಲ. ಪ್ರತಿದಿನನೂ ತಾಯಂದ್ರೆ, ಇಂಡಿಯನ್ಸ್ ತಾಯಂದ್ರಿಗೆ ಮದರ್ಸ್ ಡೇನೆ. ಯಾಕಂದ್ರೆ ನಾವ್ ಏನೇ ಕಷ್ಟ ಅಂತ ಬಂದಾಗ ಫಸ್ಟ್ ಶೇರ್ ಮಾಡೋದು ತಾಯಿ ಜೊತೆನೆ, ಏನೇ ಆದ್ರೂ. ಸೊ ನೀವು ಹಂಗೆ ಇದ್ರಂದ್ರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಎಲ್ಲವನ್ನ ನೀವು ತಾಯಿ ಜೊತೆ ಶೇರ್ ಮಾಡ್ತಾ ಇದ್ರಿ? ಎಲ್ಲ ಶೇರ್ ಮಾಡ್ತಾ ಇದ್ವಿ. ನನ್ಗೇನು ಬರಲ್ಲ, ಅವರು ಕನ್ನಡ ಕಲ್ತಿದ್ದು, ನಾವು ಆಂಧ್ರನಲ್ಲಿ ಓದಿದ್ದು. ಅವರೆಲ್ಲ ಪಾಪ ಎಲ್ಲ ಬರ್ದು ಕೊಡೋದು, ಹಂಗೆ ಎಲ್ಲ ಆರ್ಟ್ ಮಾಡೋದು, ಎಲ್ಲ ಹೇಳ್ಕೊಡೋದು ಎಲ್ಲ ಮಾಡ್ತಾ ಇದ್ರು. ನಿಮ್ಮ ತಾಯಿ ಇವಾಗ್ಲೂ ಇದ್ದಾರಾ? ಇದ್ದಾರೆ, 72 ಇಯರ್ಸ್. ಇವಾಗನೂ ಅವ್ರು ಮಾಡಿರೋ ಅಷ್ಟು ನಾವು ನಮ್ಮ ಮಕ್ಕಳಿಗೆ ಮಾಡ್ತೀವೋ ಇಲ್ವೋ ಅಂತ ನಾವು ಅನ್ಕೊಂತೀವಿ. ಇವಾಗ ನನಗೂ 2 ಹೆಣ್ಮಕ್ಳಿದ್ದಾರೆ. ಒಬ್ಬರು ಮ್ಯಾರಿಡ್, ಇನ್ನೊಬ್ರು ಓದ್ತಾ ಇದ್ದಾರೆ. ಓಕೆ, ನಿಮ್ಮ ತಾಯಿ ಜೊತೆ ನೀವು ಕಳೆದಂತ ಒಂದು ಅದ್ಭುತ ಕ್ಷಣವನ್ನ ಇವಾಗ ನೆನ್ಸ್ಕೊಳ್ಳೋದಾದ್ರೆ? ಅದ್ಭುತ ಕ್ಷಣ ಅಂದರೆ ಯಾವಾಗಲೂ ಅವರೇ ಮ್ಯೂಸಿಕ್ ಕಲಿ ಅಂತ ಇದ್ರು ನನ್ನನ್ನು. ಅವರು ಮೇಡಮ್ ಬಂದಾಗ ನಾನು ಒಟ್ಟೋಗ್ತಾ ಇದ್ದೆ. ಅದು ಇವಾಗ ಜ್ಞಾಪಕ ಬರುತ್ತೆ. ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಬಾಳಿಗೆ, ಅವಳೇ ದೈವವು. ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಬಾಳಿಗೆ, ಅವಳೇ ದೈವವು. ಎಸ್, ನಮ್ ಜೊತೆ ಈಗ ಬ್ಯೂಟಿಫುಲ್ ಗರ್ಲ್ಸ್ ಇದಾರೆ. ಅವರು ಅವ್ರ ತಾಯಿ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ಹಾಯ್. ಹಲೋ. ಸೊ ಇವತ್ತು ಮದರ್ಸ್ ಡೇ. ಸೊ ನಿಮ್ಮ ತಾಯಿ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಅಂತ?
ನಮ್ಮ ತಾಯಿ ತುಂಬಾನೇ ಸ್ಪೆಷಲ್. ಯಾಕೆ ಅಂದ್ರೆ ಎಷ್ಟೇ ಇದ್ರು ಅವರು ಒಬ್ರೆ, ಯಾವಾಗ್ಲೂ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ. ಅವ್ರವ್ರ ತಾಯಿ ಅಂದ್ರೆ ತುಂಬಾನೇ ಸ್ಪೆಷಲ್. ಒಂಥರ ನಂಗೆ ನಿನ್ನೆ ಆಗಿದ್ದ ಇನ್ಸಿಡೆಂಟ್ ನೋಡಿ ನಾನು ಭಯನೇ ಬಿದ್ಬಿಟ್ಟೆ. ಆದ್ರೆ ನಿನ್ನೆ ಬಂದ್ಬಿಟ್ಟು ಆಯಿಲ್, ಬಿಸಿ ಬಿಸಿ ಆಯಿಲ್ ಕೈ ಮೇಲೆ ಚೆಲ್ಕೊಂಡ್ಬಿಟ್ಟೆ. ಅಮ್ಮ ಎಷ್ಟು ಹೆಲ್ಪ್ ಮಾಡಿದ್ರು. ಸೊ ಅವ್ರವ್ರ ತಾಯಿ ಅವ್ರವ್ರಿಗೆ ಎಲ್ಲರಿಗೂ ಸ್ಪೆಷಲ್. ನೀವು ಇವಾಗ ಮದರ್ಸ್ ಡೇಗೆ ಅಮ್ಮನಿಗೆ ನಾ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಿದ್ಯಾ, ಅಥವಾ ಏನಾದ್ರೂ ಸ್ಪೆಷಲ್ ಗಿಫ್ಟ್ ನ ಇವಾಗ ನೆನ್ಸ್ಕೊಳ್ಳೋದಿದ್ರೆ? ನಾನು ಕೊಟ್ಟಿದ್ದೀನಿ. ನಾನೇ ಒಂದ್ಸಲಿ ಫಾರ್ ದ ಫಸ್ಟ್ ಟೈಮ್ ನಾನೇ ಕೇಕ್ ರೆಡಿ ಮಾಡಿ ಕೊಟ್ಟಿದ್ದೆ. ಹಾ, ನಾನೇ ಮನೆಯಲ್ಲಿ ಕೇಕ್ ಮಾಡಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ. ಇವಾಗ ನಿಮ್ಗೆ ಏನಾದ್ರೂ ಲೈಕ್ ಏನಾದ್ರೂ ನಿಮ್ಮ ಲೈಫಲ್ಲಿ ಏನಾದ್ರು ನೆಗೆಟಿವ್ ಥಿಂಗ್ಸ್ ಆಯ್ತು, ಅಥವಾ ಯಾರ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ರೆ ಫಸ್ಟ್ ನೆನಪಾಗೋದು ನಿಮ್ಗೆ ತಾಯಿನ? ಹಾ, ಹೌದು. ಎಷ್ಟೇ ಖುಷಿ ಆಗ್ಲಿ ಇಲ್ಲ ನೆಗೆಟಿವ್ ಆದ್ರೂ ಫಸ್ಟ್ ನಮ್ಮ ಅಮ್ಮಗೆ ಹೇಳ್ತೀನಿ ನಾನು. ನಿಮ್ಮ ಅಮ್ಮನನ್ನ ಇವಾಗ ನೆನ್ಸ್ಕೊಳ್ಳೋದಿದ್ರೆ? ಭಾಳ ಸ್ಪೆಷಲ್, ಎಣ್ಸಕ್ಕೂ ಆಗದಿರೋಷ್ಟು ಸ್ಪೆಷಲ್, ಆ್ಯಂಡ್ ದ ಬಿಗ್ಗೆಸ್ಟ್ ಸಪೋರ್ಟರ್ ಆಫ್ ಮೈ ಲೈಫ್ ಇಸ್ ಮೈ ಮದರ್. ನಿಮ್ಮ ಎಜುಕೇಶನ್ ಅಲ್ಲಿ ನಿಮ್ಮ ಅಮ್ಮ ಹೆಂಗ್ ಸಪೋರ್ಟ್ ಮಾಡ್ತಾರೆ? ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಅಮ್ಮ. ಚಿಕ್ಕವರಿದ್ದಾಗಿದ್ದ ನಮಗೆ ಹೇಳ್ಕೊಡೋದಾಗಿರ್ಬೋದು, ಮನೇಲಿ ವ್ಯಾಲ್ಯೂಸ್ ಹೇಳ್ಕೊಡೋದಾಗಿರ್ಬೋದು, ಆ್ಯಂಡ್ ಅದನ್ನು ದೊಡ್ಡವರಾದಂಗೆ ನಮ್ಮ ತಪ್ಪುಗಳನ್ನ ಹೇಗೆ ಪಾಠ ಕಲಿಯಬೇಕು, ಅದನ್ನು ಹೇಗೆ ತಿದ್ದಬೇಕು ಎಂದು ಹೇಳ್ಕೊಟ್ಟಿದ್ದಾರೆ ನಮ್ಮ. ನಿಮ್ಮ ಅಮ್ಮ ಮಾಡೋ ಅಡುಗೆ ನಿಮಗೆ ಯಾವ್ದು ತುಂಬಾ ಫೇವ್ರೇಟ್? ಡೆಫಿನೆಟ್ಲಿ ದಮ್ ಆಲು. ಅದೆಲ್ಲರೂ ತಿನ್ನಬೇಕು. ನಮ್ಮ ಅಮ್ಮನ ದಮ್ ಆಲು ಇಸ್ ದ ಬೆಸ್ಟ್ ದಮ್ ಆಲು. ಇನ್ಫ್ಯಾಕ್ಟ್ ಅಜ್ಜಿ ಅಥವಾ ಯಾರು ಮನೆಯಲ್ಲಿದ್ದಾಗ ನಾನು ಕೇಳೋದಮ್ಮಂಗೆ ದಮ್ ಆಲು ಮಾಡೋದಕ್ಕೆ. ನಿಮ್ಮ ಅಮ್ಮನಿಗೆ ಏನಾದ್ರು ಹೇಳ್ಬೇಕು ಅಥವಾ ಸಾರಿ ಏನಾದ್ರು ಕೇಳಬೇಕು ಅಂತ ಇದ್ರೆ? ತುಂಬ ರೇಗಾಡಿದಾಗ, ಮನೆಯಲ್ಲಿ ಸಿಟ್ಟಾದಾಗ ರೇಗಾಡಿರ್ತೀನಿ. ಸೊ ರಿಯಲಿ ಸಾರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ವಿತ್ ಸೋ ಮಚ್ ಪೇಷನ್ಸ್. ಐ ಲವ್ ಯು ಮಾಮ್. ಇವತ್ತು ತಾಯಂದ್ರ ದಿನಾಚರಣೆ ಅಂತ ಹೇಳಿ ಇವತ್ತು ಮಾತ್ರ ಈ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಲ್ಲ, ಬದಲಾಗಿ ನಮ್ಮ ಭಾರತೀಯರಿಗೆ ಎಲ್ಲಾ ದಿನವೂ ತಾಯಂದ್ರ ದಿನಾಚರಣೆ. ಯಾಕಂದ್ರೆ ಏನೇ ನಮ್ಮ ಜೀವನದಲ್ಲಿ ಕಷ್ಟ ಬಂದ್ರು, ಸುಖ ಅಂತ ಬಂದ್ರು, ನಮ್ಮ ಜೀವನದಲ್ಲಿ ಏನೇ ಕಹಿ ಘಟನೆಗಳು ನಡೆದಿದ್ರು, ನಾವು ಫಸ್ಟ್ ಶೇರ್ ಮಾಡೋದು ಆ ತಾಯಿ ಹತ್ರ ಮಾತ್ರ. ಇವತ್ತು ನಮ್ಮ ಜೊತೆ ಒಂದಷ್ಟು ಬ್ಯೂಟಿಫುಲ್ ತಾಯಿಯಂದ್ರು ಮಾತಾಡೋದಕ್ಕೆ ಸಿಕ್ಕಿದ್ರು. ಅವರ ಜೀವನದ ಕಹಿ ಘಟನೆ ಇರ್ಬೋದು, ಅಥವಾ ಅವರ ತಾಯಂದ್ರ ಬಗ್ಗೆ ಇರ್ಬೋದು. ಕೆಲವೊಬ್ರ ಜೊತೆ ಇವತ್ತು ತಾಯಿ ಇಲ್ಲದಿದ್ರು ಅವ್ರ ಜೊತೆ ಕಳೆದಂತ ಕ್ಷಣಗಳನ್ನ ಇವತ್ತು ನಮ್ಮ ಜೊತೆ ನೆನ್ಸ್ಕೊಂಡ್ರು. ಸೊ ಎಲ್ಲಾ ಬ್ಯೂಟಿಫುಲ್ ಮದರಿಗೆ ವಿಶ್ವ ತಾಯಂದ್ರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಅಮ್ಮ